ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋ ರಾ ರವಿಶಂಕರ್ ಹಾಗೂ ಡಾಕ್ಟರ್ HR ಯೋಗೇಶ್. ಕೇಳಿ ಕಾರ್ಯಕ್ರಮ ಅರಳಿಕಟ್ಟೆ. ಅಣೆಯ ಓ ಅಣೆಯ, ಏನ್ ಶಂಕರಣ್ಣ, ಏನು ಕಿವಿನೇ ಕೇಳ್ದಂಗೆ ಹಿಂಗೆ ನೀನು ಟೋಪಿ ಹಾಕ ಕೂತ್ಕೊಬಿಟ್ರೆ ಹೆಂಗೆ ಅಣೆಯ? ಅದ್ ಸ್ವಲ್ಪ ಈಗ ತೋಟ ದೂರ ಅಲ್ಲ. ಅಲ್ಲ, ತ್ವಾಟ ದೂರ ಅಲ್ಲ, ಚಳಿ ಜಾಸ್ತಿ ಅನ್ನು. ಹಂಗೆ ಚಳಿಗೂ ಸರಿಯಾಗಿ ಕೇಳಕ್ಕಲ್ಲ ಅಂತೀಯ? ಅಲ್ಲ, ಅದೇನಾಯ್ತದ ಗೊತ್ತಾ, ಈ ಥಂಡಿ ಗಾಳಿ ಬಿಸಿ ಬಿಸಿ ಕಿವಿಗೆ ಶಬ್ದ ಕೇಳಕ್ಕಲ್ಲ ಆಟೆಯ. ಕೇಳಕ್ಕಲ್ಲ ಅಷ್ಟೇ ಅಲ್ಲ. ಆಮೇಲೆ ನೀನು ಟೋಪಿ ಹೊಸಿ ತೆಗಿ ಹೊಸಿ. ಈಗ ಏನ್ ಮಾಡು ಗೊತ್ತಾ, ಒಂದ್ 11 ಗಂಟೆಯಿಂದ ಸಂಜೆ 4 ಗಂಟೆ 5 ಗಂಟೆ ಗಂಟವ ಹೊಸಿ ಮಪ್ಪಳ ಗಿಪ್ಪಳ ಹಾಕೋದೆಲ್ಲ ಹಾಕಳಕ್ ಹೋಗ್ಬೇಡ. ಯಾಕೆ? ಬಿಸ್ಲಿಗ್ ಬಾ, ಚಳಿ ನಡಗ್ಲಿ ಅಂತವ. ಹಂಗಲ್ಲ, ಬಿಸ್ಲಿಗ್ ಬಾ ಹೊಸಿ. ಇಷ್ಟೊತ್ತಲ್ಲ ಬಿಸಿಲಿರ್ತದಪ್ಪ. ಹಂಗಲ್ಲ, 4 ಗಂಟೆ ಗಂಟ ಬಾ ಅಂದೆ. ಹಂಗೆ ಈಗನ್ನ ನೀನು ಬರೀ ನನಗೆ ಬೆಳಗ್ಗೆ ಒಂದು ಅರ್ಲಿ ಮಾರ್ನಿಂಗ್ 9 ಗಂಟೆಯಿಂದವ ಸಂಜೆ 4:30 5 ಗಂಟೆವರೆಗೂ ತೊಂದ್ರೆ ಇಲ್ಲ ನೋಡು. 5:30 ಮೇಲೆ ಶುರು ಆಯ್ತದೆ. ಏನು? ಅದೇ ಕೊರೆ ಬೆಳಕ್ ಶುರು ಆಯ್ತದಲ್ಲ, ಹಂಗೆ ಚಳಿಯನ್ನು ಚಳಿ ಆಯ್ತದ. ಆದ್ರೆ ಅಣೆಯ, ನೀನು ಹೇಳೋ ಮಾತಿಗೆ ಒಂದು ಜಪ್ತಿ ಬತ್ತು. ಈಗ ಕೊರೆ ಕೊರೆ ಅಂತೀಯ, ಈ ಕೊರೆ ಟೇಬಲ್ ಏರ್ ಬೆಳೆ ಮಾಡೋದು ಅಂತೀಯ? ನೀನ್ ಯಾವ್ದು ಬೇಕಾದ್ರೂ ಮಾಡ್ಬೋದು ಹಂಗಂತೀಯ. ಮತ್ತೆ ಆದ್ರೆ ಎಲ್ಲವ ಟೆಕ್ನಾಲಜಿ ಬಾರಿ ಮುಂದುವರೆದೈತೆ. ನೀನು ಟೆಕ್ನಾಲಜಿ ಅಂತೀಯಪ್ಪ, ಇಂಪ್ಲಿಮೆಂಟ್ ಹಾಕಲ್ಲ ಅಂತೀನಿ. ಇಂಪ್ಲಿಮೆಂಟ್ ಮಾಡ್ಬೇಕು ಶಂಕರಣ್ಣ. ನೀನು ನೋಡು, ಸರಿಯಾಗಿ ನಂಗೆ ಯಾರು ಎಳ್ಳು ಬೆಲ್ಲ ಕೊಟ್ಟಿಲ್ಲ ಅನ್ಸ್ತದೆ. ಸರಿಯಾ ದಿಟ್ಟ ಅಲ್ವಾ? ದಿಟ್ಟ ರೇಟ್ ಜಾಸ್ತಿ ಆಗ್ಬಿಡ್ತಲ್ಲ, ಅದೇ ಕೊಟ್ಟಿಲ್ಲ. ಅದಕ್ಕೋಸ್ಕರ ನೀನು ಸರಿಯಾಗಿ ಮಾತಾಡ್ತಿಲ್ಲ ಇವತ್ತು. ಅಂದ್ರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋ ಅಂತಾರೆ. ನಂಗೆ ಯಾರು ಇವತ್ತು ಎಳ್ಳು ಕೊಟ್ಟಿಲ್ಲ. ನೀನ್ ಮಾತಾಡೋದು ಇಲ್ಲ. ಆಮೇಲೆ ಅಣೆಯ, ನಂಗೆ ಒಂದು ಫಂಕ್ಷನ್ ಏನಾದ್ರು ಇದ್ರೆ ಹೇಳು. ಫಂಕ್ಷನ್ ಏನ್ ಬೇಕಾದಷ್ಟವೆ ಹಂಗಂತೀಯ? ನಾನು ಅವತ್ತು ಹೇಳ್ತಾ ಇತ್ತಿಲ್ಲ ನಿಂಗೆ, ಆಲೂಗಡ್ಡೆ ಮೇಳ ಮಾಡ್ತಾರೆ ಹಾಸನದಲ್ಲಿ ಅಂತ ಅನ್ಕೊಂಡು. ಅದರ ಮುಂದಿನ ವಾರ ಅಂತಿದ್ದೆ. ಅದೇ ಮುಂದಿನ ವಾರಕ್ಕೆಯ, ಅದು ಈಗ 26, 27ಕ್ಕೆ ಮಾಡ್ತಾರೆ ಶಂಕರಣ್ಣ. ಏನು ಗಣರಾಜ್ಯೋತ್ಸವ ದಿನ ಮಾಡ್ತಾವ್ರ? ದಿವಸಲೇ ಅದು ಪ್ರಾರಂಭ ಮಾಡ್ತಾ ಇರೋದು. ಅದು ಏನು ಅಂತಂದ್ರೆ ನೋಡು, ಇಡೀ ರಾಜ್ಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಆಲೂಗಡ್ಡೆ ಮೇಳ ಅಂತ ಹೇಳಿ ಮಾಡ್ತಾ ಇರೋದು. ನಮ್ ಜಿಲ್ಲೆನಾಗೆ? ನಮ್ ಜಿಲ್ಲೆ ಹಾಸನದಲ್ಲೇ. ನಮ್ಮೂರ್ನಾಗೆ ಆಲೂಗಡ್ಡೆ ಅಂದ್ರೆ ಹಾಸನ, ಹಾಸನ ಅಂದ್ರೆ ಆಲೂಗಡ್ಡೆ. ಅಯ್ಯೋ, ಆಲೂಗಡ್ಡೆ ಮೇಳ ರಾಜ್ಯ ಮಟ್ಟದ್ದು ನಾಡಿದ್ದು ಅಂದ್ರೆ ಮುಂದಿನ ವಾರದಿಂದವ? ಮುಂದಿನ ವಾರದಿಂದವ 2 ದಿವಸ ಇರ್ತದೆ. ನಾನು ನಿನಗ್ ಬೇರೆ ಅವತ್ತು ಹೇಳ್ಬಿಟ್ಟ ಹಿಂಗ್ ಮಾಡ್ತವ್ರೆ ಅಂತ ಅನ್ಕೊಂಡು ನೀನ್ ಬಿಡ್ತೀಯ ಪ್ರಶ್ನೆ ಮೇಲೆ ಪ್ರಶ್ನೆ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬಿಟ್ಟು ನನ್ಗೆ ಚಳಿಲುವೆ ಮಾಡ್ಬಿಟ್ಟ ಬೆವರಂಗ್ ಮಾಡ್ತೀಯ. ಅದಕ್ಕೆ ನಾನೇನ್ ಮಾಡ್ದೆ, ಒಂದ್ ಐಡಿಯಾ ಮಾಡಿದೀನಿ. ಇವತ್ತು ಅವ್ನ ಏನಾದ್ರು ಪ್ರಶ್ನೆ ಕೇಳ್ಕೊಳ್ಳಿ, ಈ ತೋಟಗಾರಿಕೆ ಇಲಾಖೆ ಸಾಹೇಬ್ರವ್ರಲ್ಲ, ನಮ್ಮ ಇವರು ಯೋಗೇಶ್ ಸಾಹೇಬ್ರು, ಯೋಗೇಶ್ ಅಣ್ಣ ಬಂದವ್ರ, ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ಅಯ್ಯೋ ನೋಡಿಲ್ಲ, ಇಲ್ಲೇ ಪಕ್ಕದಲ್ಲಿ ಕೂತವ್ರೆ. ಓ ಸಾಹೇಬ್ರ ನಮಸ್ಕಾರ. ಓ ನಮಸ್ಕಾರ ಶಂಕರಣ್ಣ. ನಮಸ್ಕಾರ ನಮಸ್ಕಾರ. ನೋಡಿ ಆಮೇಲೆ ಇನ್ನೊಂದೇನು ಗೊತ್ತಾ ಸಾಹೇಬ್ರೆ, ಶಂಕರಣ್ಣ ನಮ್ಮ ಅಣೆಯವನಲ್ಲ, ಅಣೆಯ ಯಾವ ವಿಷಯಕ್ಕೂ ನಮ್ಮ ಹತ್ರ ತೊಂದರೆ ಮಾಡಕ್ಕಲ್ಲ. ಅವನು ಹೇಳೋ ವಿಷಯ ಅಂದ್ರೆ ನಮ್ಗೆ ಒಂಥರ ಶ್ರೀರಕ್ಷೆ ಇದ್ದಂಗೆ. ಅದೇನೋ ಆಲೂಗಡ್ಡೆ ಮೇಳ ಅಂತಂದ, ಒಂಚೂರು ಹೇಳಿ ಸಾಹೇಬ್ರೆ. ಈಗ ನೋಡಿ, ಹಾಸನ ಅಂದ್ರೆ ನೀವೆಲ್ಲ ಹಿಂದೆ ನಿಮ್ ಜಮಾನದಲ್ಲಿ ಆಲೂಗಡ್ಡೆ ಎಷ್ಟು ಬೆಳಿತಾ ಇದ್ರು ನಿಮ್ಗೆಲ್ಲ ಗೊತ್ತು. ಹೌದು. ಇಡೀ ಊರು ನೋಡಿದ್ರೆ ಆಲೂಗಡ್ಡೆ ಇತ್ತು. ಹೌದು. ಈಗ ಏನಾಗಿದೆ, ಊರು ನೋಡಿದ್ರೆ ಆಲೂಗಡ್ಡೆ ಖಾಲಿ. ಈಗ ಜೋಳ ಆ ಜಾಗದಲ್ಲಿ ಜೋಳ ಬಂದಿದೆ, ಜೋಳದ ನಂತರ ಶುಂಠಿ ಬಂದಿದೆ, ಶುಂಠಿ ನಂತರ ಬೇರೆ ಬೇರೆ ತರಕಾರಿ ಬೆಳೆಗಳು ಬಂದಿವೆ. ಅಂದ್ರೆ ಎಲ್ಲ ಕಮರ್ಷಿಯಲ್ ಆಗ್ಬಿಟ್ರು ಸಾಹೇಬ್ರೆ, ಎಲ್ಲ ಕಮರ್ಷಿಯಲ್ ಆಗೋದ್ರು. ಆದ್ರೂ ಆಲೂಗಡ್ಡೆ ಇದೆಯಲ್ಲ ಅದು ಕಮರ್ಷಿಯಲ್ಲೇ. ಹಂಗಂತೀರಾ? ಅದು ಕಮರ್ಷಿಯಲ್ ಬೆಳೆನೆ. ಆದ್ರೆ ಏನಾಗಿದೆ, ಹಿಂದೆ ನಾವು ರಾಗಿ ಬೆಳೆದಂಗ ಆಲೂಗಡ್ಡೆ ಬೆಳೆದು ನಾವು ರಾಗಿ ಆಲೂಗಡ್ಡೆ ಹಣ್ಣು ಒಂದೇ ಮಾಡ್ಕೊಂಡ್ಬಿಟ್ಟಿದೀವಿ. ಬೇರೆ ಕಡೆ ಹೋದ್ರೆ ನೀವು ಈ ನಮ್ಮ ಪಂಜಾಬ್, ಹರಿಯಾಣ, ಶಿಮ್ಲಾ, ಉತ್ತರ ಪ್ರದೇಶ ಇದೆಯಲ್ಲ, ಆ ಕಡೆ ಎಲ್ಲ ಹೋದ್ರೆ ಆಲೂಗೆಡ್ಡೆಯನ್ನ ಎಷ್ಟು ಕಮರ್ಷಿಯಲ್ ಆಗಿ, ಎಷ್ಟು ಸೈಂಟಿಫಿಕ್ ಆಗಿ, ಯಾವ್ಯಾವ ರೀತಿಯ ಔಷಧಿಗಳನ್ನ ಉಪಯೋಗ ಮಾಡ್ಕೊಂಡು, ಯಾವ್ಯಾವ ರೀತಿಯ ಯಂತ್ರಗಳನ್ನ ಉಪಯೋಗ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಬೆಳಿದ್ರಿಂದ ನೀವು ನೋಡ್ಬೇಕಲ್ಲಿ. ಅಂದ್ರೆ ಸಾಹೇಬ್ರೆ ನೀವ್ ಹೇಳೋದು ನಾವು ಕೂಡ ಇವಾಗ ಬೆಳಿತಿರೋದು ಕೂಡ ಅಲ್ಲಿಂದ ತರ ಆಲೂಗೆಡ್ಡೆ ಅಲ್ವಾ? ಅಲ್ಲಿಂದ ತರ ಆಲೂಗೆಡ್ಡೆನೇ. ಆದ್ರೆ ಅಲ್ಲಿ ಚೆನ್ನಾಗಿ ಬೆಳೆದಿರೋ ಆಲೂಗೆಡ್ಡೆಯ ಇಲ್ಲಿ ತಂದು ನಾವ್ ಹೆಂಗ್ ಬೇಕಂಗ್ ಬೆಳೆದ್ಬಿಟ್ಟು ಅದನ್ನ ಬೇಕಾಬಿಟ್ಟಿ ಮಾಡ್ಬಿಡ್ತೀವಿ. ಹಂಗಂತೀರಾ? ಸರಿಯಾಗಿಲ್ಲ ಅಂದ್ರೆ ಬೆಳೆಯೋ ವಿಧಾನ ಸರಿ ಇಲ್ಲ ನಮ್ದು. ಬೆಳೆಯೋ ವಿಧಾನ ಸರಿ ಆಗ್ಲೇ ಹೇಳ್ದಲ್ಲಪ್ಪ, ನೀನ ಈ ಟೆಕ್ನಾಲಜಿ ಅಂತ ಅಂದ್ರೆ ಅಲರ್ಜಿ ಆಯ್ತದ ನನಗೆ ಅಂತ ಹೇಳ್ಬಿಟ್ಟು ಆಯ್ತಾ. ಟೆಕ್ನಾಲಜಿಯ ಇಲಾಖೆಯವರು ಅವತ್ತಿಂದಲೇ ಹೇಳತ್ಲೆ ಅವ್ರೆ, ನೀವ್ ಇಂಥದ್ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಅಂದ್ರೆ ಕೇಳಂಗಿಲ್ಲ. ಏನ್ ಕೊಬ್ಬರಿ ಜ್ಯೋತಿ ಅಂತ ಇದ್ರು ಅಂದೇ ತಗೊಂಡ್ಬರೋದು. ಅಲ್ಲ, ಜ್ಯೋತಿಗಿಂತ ಚೆನ್ನಾಗಿ ಕುಯ್ಯೋದು, 15, 5, 6 ತುಂಡು ಕುಯ್ಯೋದು. ಶಂಕರಣ್ಣರು ಹೇಳ್ದಂಗೆ ಯಾರು ಕುಫ್ರಿ ಜ್ಯೋತಿ ಅನ್ನೋದಿಲ್ಲ. ಮೊನ್ನೆ ಯಾರ ಜೊತೆ ಮಾತಾಡ್ತಾರೆ, ಕೊಬ್ಬರಿ ಜ್ಯೋತಿ ಅಂತಾರೆ. ನಾನ್ ಇದ್ಯಾವುದು ಕೊಬ್ಬರಿ ಜ್ಯೋತಿ, ಏನಮ್ಮ ಅದು ಕೊಬ್ಬರಿ ಜ್ಯೋತಿ ಅಂದೆ. ಅದೇ ಸರ್ ಆಲೂಗೆಡ್ಡೆ ವೆರೈಟಿ ಅಂದ್ರು. ಅಮ್ಮ ಅದು ಕೊಬ್ಬರಿ ಜ್ಯೋತಿ ಅಲ್ಲ, ಅದು ಕುಫ್ರಿ ಜ್ಯೋತಿ
ಜ್ಯೋತಿ, ಕುಫ್ರಿ ಜ್ಯೋತಿ ಅಂದ್ರೆ. ಆಮೇಲೆ ಅವ್ರಿಗೆ ಹೇಳ್ದೆ ಕುಫ್ರಿ ಅಂದ್ರೆ ಏನು ಅಂತಲೂ ಹೇಳ್ದೆ. ಕುಫ್ರಿ ಅಂದ್ರೆ ಏನಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಆಲೂಗೆಡ್ಡೆನ ಸಂಶೋಧನೆ ಮಾಡ್ಲಿಕ್ಕೆ ಶಿಮ್ಲಾದಲ್ಲಿ ಒಂದು ಕೇಂದ್ರೀಯ ಆಲೂಗೆಡ್ಡೆ ಸಂಶೋಧನಾ ಕೇಂದ್ರ ಇದೆ. ಸೆಂಟ್ರಲ್ ಪೊಟೆಟೋ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಶಿಮ್ಲಾದಲ್ಲಿ. ಶಿಮ್ಲಾ, ಹಿಮಾಚಲ ಪ್ರದೇಶ, ಶಿಮ್ಲಾ. ಅದು ಮುಖ್ಯವಾಗಿ ಆಲೂಗೆಡ್ಡೆ ಬೆಳೆ ಬಗ್ಗೆನೇ ಸಂಶೋಧನೆ ಮಾಡೋದು. ಅದು ಒಂದು ಸಂಶೋಧನಾ ಕೇಂದ್ರ. ಇನ್ನೊಂದು ಸ್ಥಳ ಇದೆ, ಕುಫ್ರಿ ಅಂತ ಒಂದು ಸ್ಥಳ ಇದೆ. ಅದು ಕುಫ್ರಿ ಅಂತ ಒಂದು ಸ್ಥಳದ ಹೆಸರು. ಆ ಕುಫ್ರಿ ಸ್ಥಳದಲ್ಲಿ ಬಿಡುಗಡೆ ಆದ ತಳಿ ಇದಕ್ಕೆ ಜ್ಯೋತಿ, ಕುಫ್ರಿ ಜ್ಯೋತಿ ಅಂತ ಇಟ್ಟಿದ್ದಾರೆ. ಅದನ್ನ ತಳಿ ಬಿಡುಗಡೆ ಆಯ್ತು, ಅದಕ್ಕೊಂದು ಜ್ಯೋತಿನ ಹೆಸರು ಕುಫ್ರಿ ಜ್ಯೋತಿ ಅಂತ ಇತ್ತು. ಇದು ಕುಫ್ರಿನಲ್ಲಿ ಸಂಶೋಧನೆ ಮಾಡಿದ್ದು ಸಂಶೋಧನಾ ಕೇಂದ್ರ ಇರೋದು. ಹೌದು, ಸಂಶೋಧನೆ ಮಾಡಿ ಸಾಹೇಬ್ರೆ ಒಂದ ಜ್ಯೋತಿ ಅಂತ ಇಟ್ಟು, ಜ್ಯೋತಿ ಅಂತ ಹೆಸರಿಟ್ರು. ಅದು ಕುಫ್ರಿ ಜ್ಯೋತಿ ಆಯ್ತು. ಅದನ್ನ ನಮ್ಮೂರಿಗೆ ಕೊಬ್ಬರಿ ಜ್ಯೋತಿ ಮಾಡಿ. ಅಂದ್ರೆ ಇಲ್ಲೆಲ್ಲ ಸ್ವಲ್ಪ ಕೊಬ್ಬರಿ ಜಾಸ್ತಿ ಅಲ್ಲ, ಹಂಗೆ ಅದು ಮಾತಾಡ್ತಾ ಅಪಭ್ರಂಶಗೊಳ್ಳೋದು. ಹೋಗಿ ಆದ್ರೂ ಇನ್ನೊಂದೇನ್ ಗೊತ್ತಾಣಯ್ಯ, ಜ್ಯೋತಿ ಅಂದ್ರೆ ಬೆಳಗು, ಬೆಳಿಬಹುದು ನಾವು, ಬೆಳಕಬಹುದು ನಾವು. ಅಂದ್ರೆ ನಮ್ಮವರು ನೀವ್ ಹೇಳ್ದಂಗೆ ಸಾಹೇಬ್ರೆ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಅಣಯ್ಯ ಆದ್ರೂ ಅವ್ರು ಏನಾರು ಅರ್ಥ ಮಾಡ್ಕೊಳ್ಳಿ, ಆಲೂಗೆಡ್ಡೆ ಬಗ್ಗೆ ಪ್ರೀತಿ ಇದೆಯಲ್ಲ ಇನ್ನೂ ಕಡಿಮೆ ಆಗಿಲ್ಲ. ಅದೇ ನನ್ನ ಮನೆ ಅದನ್ನ ಅರ್ಥ ಮಾಡ್ಕೋಬೇಕು. ಹೆಸರು ಹಂಗೆ ಹೇಳಿದ್ರೆ ನಾವ್ ಬೇಜಾರ ಮಾಡ್ಕೊಳ್ಳೋದಿಲ್ಲ. ಆಲೂಗೆಡ್ಡೆ ಬಗ್ಗೆ ಪ್ರೀತಿ ಇದೆಯಲ್ಲ ಅದು ನಮಗೆ ಬಹಳ ಇಷ್ಟ. ನಾನು ಈಗ ಅದನ್ನೇ ಕೇಳೋಣ ಅಂತ ಹೇಳ್ಬಿಟ್ಟು ಹೊರಟೆ. ಏನು ಅಂತ ಅಂದ್ರೆ, ನಾನು ಸಿಕ್ಕಾಪಟ್ಟೆ ಓಡಾಡಿದ್ದೀನಿ ನಮ್ಮ ದೇಶದಾದ್ಯಂತ. ಎಲ್ಲಿಗೆ ಹೋದ್ರು ಯಾವ ಸ್ಟೇಟು ಏನು ಅಂತ ಕೇಳ್ತಾರೆ. ಕರ್ನಾಟಕ ಅಂದ್ಮೇಲೆ ಕರ್ನಾಟಕದಲ್ಲಿ ಎಲ್ಲಿ ಅಂತ ಕೇಳ್ತಾರೆ. ನಾವ್ ಹಿಂಗ್ ಹಾಸ್ತಾ ಪಾಸ್ತಾ ಅಂತ ಅಂದ್ಬಿಟ್ರೆ ಆಲೂಗೆಡ್ಡೆ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂತಂದ್ರೆ ಅಷ್ಟೊಂದು ವೈಭವಯುತವಾಗಿ ಇಡೀ ದೇಶದಾದ್ಯಂತ ಹೆಂಗೆ ಇದು ಇಷ್ಟೊಂದು ಜನಪ್ರಿಯ ಆಯ್ತು ಅಂತ ನನ್. ಹೌದು ಅಂದ್ರೆ ಸಾಹೇಬ್ರೀಗ ಅಣೆಯ ಹೇಳೋ ಪ್ರಶ್ನೆ ನೀವು ಉತ್ತರ ಕೊಡ್ಬೇಕು. ಹೇಳ್ತೀನಿ. ಈಗ ಏನ್ ಗೊತ್ತಾ, ಈಗ ಹಾಸನ ಅಂದ್ರೆ ಆಲೂಗೆಡ್ಡೆ, ಹೌದು, ಆಲೂಗೆಡ್ಡೆ ಅಂದ್ರೆ ಹಾಸನ. ಅದೊಂದು ಯಾಕೆ ಅಷ್ಟೊಂದು ಪಾಪ್ಯುಲಾರಿಟಿ ಅಂತ ಹೇಳಿ? ಅದು ಏನಾಯ್ತು ಗೊತ್ತಾ, ಈಗ ನಮ್ಗೆ ಉತ್ತರ ಭಾರತ ಕಡೆ ಹೋದ್ರೆ ಆಲೂಗೆಡ್ಡೆನ ಚಳಿಗಾಲದಲ್ಲಿ ಬೆಳಿತಾರೆ. ಈ ಕಾಲದಲ್ಲಿ ಈ ನವೆಂಬರ್, ಡಿಸೆಂಬರ್, ಜನವರಿ ತಿಂಗಳಲ್ಲಿ ಬೆಳೆದ್ಬಿಟ್ಟು ಏನ್ ಮಾಡ್ತಾರೆ, ಅದಾದ ನಂತರ ಇನ್ನು 9 ತಿಂಗಳು ಬೆಳೆಯಕ್ ಆಗೋದಿಲ್ಲ ಅವ್ರಿಗೆ. ಈ 3 ತಿಂಗಳು ಬೆಳೆದಿದ್ದನ್ನೇ ಸ್ಟೋರಲ್ಲಿ ಇಟ್ಕೊಂಡ್ಬಿಡ್ತಾರೆ. ನಮ್ಮಲ್ಲಿ ಹೇಳ್ತಾರಲ್ಲ ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತಾರಲ್ಲ, ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಕೊಂಡು ವರ್ಷ ಪೂರ್ತಿ ಉಪಯೋಗ ಮಾಡ್ತಾರೆ. ಅದನ್ನ ವರ್ಷ ಪೂರ್ತಿ ಉಪಯೋಗ ಮಾಡ್ತಾರೆ. ಇನ್ನು ವರ್ಷ ಪೂರ್ತಿ ಅವ್ರಿಗೆ ಈ ಫ್ರೆಶ್ ಆಲೂಗೆಡ್ಡೆ ಸಿಗದೇ ಇಲ್ಲ ಅವ್ರಿಗಿನ್ನ. ಅಂದ್ರೆ ಯಾವಾಗ ಚಳಿ ಟೈಮಲ್ಲಿ ಬೆಳೆದಿರ್ತಾರೆ ಅದ್ರಲ್ಲಿ ಮಡಿಕೊಂಡ್ ಅದನ್ನ ಉಪಯೋಗ ಮಾಡ್ತಾ ಇರ್ತಾರೆ ಅವರು. ಈ ನಮ್ಮ ಆಲೂಗೆಡ್ಡೆ ಯಾವಾಗ ಬಿತ್ತನೆ ಮಾಡ್ತೀವಿ ನಾವು, ಮೇ ತಿಂಗಳಲ್ಲಿ ಬಿತ್ತನೆ ಮಾಡ್ತೀವಿ. ಮೇ ತಿಂಗಳಲ್ಲಿ ಬಿತ್ತನೆ ಮಾಡಿದ್ದು ನಮಗೆ ಕೊಯ್ಲಿಗೆ ಬರೋದು ಆಗಸ್ಟ್ ತಿಂಗಳಲ್ಲಿ, ಸೆಪ್ಟೆಂಬರ್ ತಿಂಗಳಲ್ಲಿ. ಅಷ್ಟೊಳಗಾಗಲೇ ಇವ್ರು ಆಲೂಗೆಡ್ಡೆ ಬಂದು 5-6 ತಿಂಗಳು ಆಗಿರ್ತದೆ. ಆಲೂಗೆಡ್ಡೆ ಹಳೆದಾಗಿ ಹೋಗಿರ್ತದೆ ಅದು. ಆಗ ಹೊಸ ಆಲೂಗೆಡ್ಡೆ ಯಾವ್ದು ಅಂದ್ರೆ ಹಾಸಂದೆ. ಆಲೂಗೆಡ್ಡೆ ಫೇಮಸ್ ಹಾಸನದಲ್ಲಿ. ಯಾಕೆ ಅಂತ ಹೇಳಿದ್ರೆ ಆಲೂಗೆಡ್ಡೆ ಹಳೆದಾಗಿರ್ತದೆ, ನಮ್ಮ ಆಲೂಗೆಡ್ಡೆ ಹೊಸ ಆಲೂಗೆಡ್ಡೆ ಬರ್ತದೆ. ಈ ಹೊಸ ಆಲೂಗೆಡ್ಡೆ ಫ್ರೆಶ್ ಆಲೂಗೆಡ್ಡೆ ಎಲ್ಲ. ನಮ್ಮ ಆಲೂಗೆಡ್ಡೆ ಅಂದ್ರೆ ಫ್ರೆಶ್ ಅಂದ್ರೆ ಆಲೂಗೆಡ್ಡೆ ಅಂತವ. ಇನ್ನು ನೀವು ಈ ನಮ್ಮ ಈ ಪಂಜಾಬ್, ಕಲ್ಕತ್ತಾ, ಆಮೇಲೆ ಮಧ್ಯಪ್ರದೇಶ, ಮುಂಬೈ ಮಾರ್ಕೆಟ್ಗಳಿಗೆ ಹೋಗ್ಬಿಟ್ರೆ ಆ ತಿಂಗಳಲ್ಲಿ ದೂರ ಮಾರ್ಕೆಟ್ಗೆ ಹೋಗ್ಬಿಟ್ರೆ ನೀವು ಹಾಸನದ ಆಲೂಗೆಡ್ಡೆ ಅಂದ್ರೆ ಅದಕ್ಕೆ ವಿಶೇಷ ದರ, ವಿಶೇಷ ಪ್ರೈಸ್, ಅದಕ್ಕೆ ಒಳ್ಳೆ ಬೆಲೆ ಸಿಗ್ತದೆ ಅದಕ್ಕೆ. ನೀವು ಬೇರೆ ಆಮೇಲೆ ನೀವು ನೋಡ್ಬೇಕು ಮಾರ್ಕೆಟ್ ನಲ್ಲಿ ನಮ್ಮ ಹೊಸ ಆಲೂಗೆಡ್ಡೆ ಬಂದಾಗ ಮತ್ತೆ ಸ್ಟೋರ್ ಆಲೂಗೆಡ್ಡೆ ಎರಡನ್ನೂ ನೀವು ಕಂಪೇರ್ ಮಾಡಿ ನೋಡ್ಬಿಟ್ರೆ 2 ಆಲೂಗೆಡ್ಡೆ ನೀವು ವ್ಯತ್ಯಾಸ ಚೆನ್ನಾಗಿ ಕಾಣ್ಬೋದು ನೀವು. ಹೆಂಗೆ ಅಂತ ಹೇಳಿ ಅದೊಂಥರ ಮುದುಡಿ ಕಣ್ಣಂಗಿರ್ತದೆ. ಇದು ಅದು ಹಳೆದು, ಇದೊಂಥರ ಇದು ನಮ್ಮ ಹಳೆದು ನನ್ ಮುಖ ಇದ್ದಂಗಿರ್ತದೆ, ವಸ್ತು ನಿಮ್ ಮುಖ ಇದ್ದಂಗಿರ್ತದೆ. ಮೀನಕ್ಕ ಹೇಳ್ತಾ ಇದ್ಲು ಸಾಹೇಬ್ರೆ, ಏನ್ ಹೇಳಿದ್ಲು ಅಂತ ಅಂದ್ರೆ, ಈ ಹಾಸ್ತದ ಆಲೂಗೆಡ್ಡೆಯ ಬೇಯಿಸ್ಬಿಟ್ಟು ಸುಲ್ದ್ಬಿಟ್ಟು ಪಲ್ಯ ಮಾಡೋದು ಬಾರಿ ಚೆನ್ನಾಗಿರ್ತದೆ, ಒಳ್ಳೇದು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಈ ಕಲ್ಲಂಗಡಿ ಹಣ್ಣು ಐತಲ್ಲ, ಕಲ್ಲಂಗಡಿ ಹಣ್ಣು ಕುಯ್ದ್ರೆ ಮರಳಂಗಿದ್ರು ಬಾರಿ ಚೆನ್ನಾಗಿರ್ತದೆ. ಹಂಗೆ ಹಾಸನದ ಆಲೂಗೆಡ್ಡೆ ಮರಳಾಗಿರ್ತದೆ. ಅಂದ್ರೆ ಹಣೆ ಹೇಳ್ತಾರದು ಹೆಂಗೆ ಗೊತ್ತಾ, ಪ್ರತಿ ಬಾರಿನೂ ನಾವು ಆಲೂಗಡ್ಡೆ ನಾಟಿ ಮಾಡ್ಬೇಕಾದ್ರೆ ಎಲ್ಲರೂ ಹೇಳ್ತಾರಲ್ಲ, ನೀವು ಕುಯ್ದಾಗ ಕರ್ಕ್ ಅಂತ ಶಬ್ದ. ಹಣೆಯ ಅಂದ್ರೆ ಶಬ್ದ ಅದಕ್ಕೆ ತೊಳಕಾಗತ್ತವ್ರ. ಈಗ ಇನ್ನೊಂದೇನು ಅಂತ ಅಂದ್ರೆ ಸಾಹೇಬ್ರೆ, ಈಗ ಅಷ್ಟೆಲ್ಲ ಚೆನ್ನಾಗಿ ಹೆಸರು ಮಾಡಿದ್ದು ಎಲ್ಲ ಆಗಿತ್ತು, ಅಷ್ಟೊಂದು ಈಗಲೂ ಗುರ್ತು ಮಾಡ್ತಾರೆ ಹಾಸನ ಅಂತ ಅಂದ್ರೆ ಆಲೂಗೆಡ್ಡೆ ಮೂಲಕ. ಈಗ ಯಾಕೆ ಹಿಂಗಾಯ್ತು ಇದು? ಅದು ನೋಡಿ, ಈಗ ನಾವು ಶಂಕರಣ್ಣರು ಮೊದ್ಲೇ ಹೇಳ್ತಾ ಇದ್ರು ಚಳಿಗೆ ಮುದುಡಿಕೊಂಡ್ ಕೂತಿದ್ದೀವಿ ಅಂತ. ಅದೇನಾಗಿದೆ, ನಮ್ಮಲ್ಲಿ ಆ ಮಳೆ ಏರುಪೇರು ಜಾಸ್ತಿ ಆಗ್ತಾ ಇದೆ. ಈಗ ಅಂದ್ರೆ ವಾತಾವರಣ ಬದಲಾವಣೆ ತುಂಬಾ ಆಗ್ತಾ ಇದೆ. ಆ ವಾತಾವರಣ ಬದಲಾವಣೆ ಆದಾಗ ಏನಾಗ್ತದೆ, ನಮ್ಗೆ ರೋಗ ಜಾಸ್ತಿ ಬರ್ತಾ ಇದೆ ಇಲ್ಲಿ. ಈಗ ಮೊನ್ನೆ ನಾನು ಶಿಮ್ಲಾಕ್ ಹೋಗಿದ್ದೆ, ಎಲ್ಲ ಹೇಳದ್ ಮರ್ತ್ಬಿಟ್ಟಿದ್ದೆ. ಶಿಮ್ಲಾಕ್ ಹೋಗಿದ್ದೆ ನಾನು. ಶಿಮ್ಲಾಕ್ ಹೋಗಿದ್ದೆ. ಅಲ್ಲಿದ್ದಾನು ಕುಫ್ರಿಗೂ ಹೋಗಿದ್ದೆ. ಇದೆಲ್ಲ ಆಲೂಗಡ್ಡೆ ಬಂತಲ್ಲ, ಅಲ್ಲಿಗೂ ಹೋಗಿದ್ದೆ. ಅಲ್ಲಿಗೆ ಹೋಗಿದ್ದೆ, ಜನ ತಿಳ್ಕೊಬರೋಣ ಅಂತ. ತಂದೆ ಆಲೂಗಡ್ಡೆ
ಅದು ತಿನ್ನಕ್ಕಾಗೋದಿಲ್ಲ ಅದನ್ನ. ಅದು ಕೊಡ್ತೀನಿ ಆಮೇಲೆ ನಿಮ್ಗೆ ಸ್ಯಾಂಪಲ್ ನೋಡಿವ್ರಿ. ಆಯ್ತು. ಅದು ಹೋಗಿದ್ನಲ್ಲ ಅಲ್ಲಿ ಕುಫ್ರಿಲಿ ಏನಾಯ್ತು, ಅಲ್ಲಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಇದ್ರಲ್ಲಿ, ಅವ್ರು ಯಾರೋ ಸಂಶೋಧನೆ ಮಾಡ್ತಾರಲ್ಲ ಅವರೇ ಇದ್ರು. ಅವ್ರ ಜೊತೆ ನಾನು ಚರ್ಚೆ ಮಾಡೋಕೆ ಹೇಳ್ತಾ ಇದ್ರು ಅವರು, ಏನಾಗಿದೆ ಸರ್ ಇಷ್ಟಿತ್ತಿನ ದಿನಗಳಲ್ಲಿ ಈ ಜ್ಯೋತಿ ಅನ್ನೋ ವೆರೈಟಿ ಇದೆಯಲ್ಲ, ಮೊದಲು ಬಹಳ ಒಳ್ಳೆ ವೆರೈಟಿ ಇದು, ಬಹಳ ಪ್ರಸಿದ್ಧವಾಗಿರೋಂಥ ವೆರೈಟಿ. ಅದು ಗುಣಮಟ್ಟದಲ್ಲಾಗ್ಲಿ ಅಥವಾ ಇಳುವರಿಲಾಗ್ಲಿ ಒಳ್ಳೆ ವೆರೈಟಿ ಅದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಅದು ಈ ವಾತಾವರಣದ ಏರುಪೇರಿನಿಂದಾಗಿ ಮತ್ತೆ ನಿಮ್ಗೆ ಗೊತ್ತಲ್ಲ, ಈ ನಮ್ಮಲ್ಲೂ ಈ ಫಂಗಸ್ಗಳು ಇರ್ತಾವಲ್ಲ, ಅವು ವರ್ಷದಿಂದ ವರ್ಷಕ್ಕೆ ಮ್ಯೂಟೇಷನ್ ಆಗ್ತಾ ಇರ್ತವೆ, ಬದಲಾವಣೆ ಆಗ್ತಾ ಇರ್ತವೆ. ಈಗ ನಮ್ಗೆ ಜ್ವರ ಬಂದ್ಮೇಲೆ ಕರೋನಾ ಬಂತಲ್ಲ, ಹಂಗೆ ಅದು ಒಂದು ಮೈಲ್ಡ್ ಆಗಿತ್ತು, ಈಗ ಸಿವಿಯರ್ ಆಗಿದೆ, ಆ ಫಂಗಸ್ ಜಾಸ್ತಿ ಆಗಿದೆ. ಈಗ ಆ ಇನ್ಫೆಕ್ಷನ್ ನ ತಡ್ಕೊಳ್ಳೋ ಶಕ್ತಿ ಕುಫ್ರಿ ಜ್ಯೋತಿಗೆ ಇಲ್ಲ ಈಗ, ಅದು ಶಕ್ತಿ ಕಳ್ಕೊಬಿಟ್ಟಿದೆ. ಅದು ಅಂದ್ರೆ ಈಗ ನೀವ್ ಹೇಳುದು ಕುಫ್ರಿ ಜ್ಯೋತಿ ಆಲೂಗೆಡ್ಡೆಲಿ ಆ ಶಕ್ತಿ ಇಲ್ಲ ಈಗ ಅದೇನು ರೋಗ ಬರ್ತಾ ಇದೆ, ಈ ಮಳೆ ವಾತಾವರಣದಿಂದ ಏರುಪೇರಿನಿಂದ ಏನು ರೋಗ ಬರ್ತಾ ಇದೆ, ತಡ್ಕೊಳ್ಳುವಂತ ಶಕ್ತಿ ಜ್ಯೋತಿಗಿಲ್ಲ. ಮತ್ತೀಗ ಯಾವ್ದು ಹೇಳ್ತೀರಿ? ಅದಕ್ಕೆ ಏನಾಗಿದೆ, ಜ್ಯೋತಿ ತಳಿನ ಬಿಟ್ಬಿಟ್ಟು ನೀವು ಬೇರೆ ತಳಿಗೆ ಹೋಗಿ ಅಂತ ಹೇಳ್ತಾ ಇದಾರೆ ಅವರು, ಬೇರೆ ತಳಿಗೆ ಹೋಗಿ ಅಂತ ಹೇಳ್ತಾ ಇದಾರೆ. ಆದ್ರೆ ನಮ್ಮಲ್ಲಿ ಏನಾಗಿದೆ, ನಾವ್ ಹೇಳಿದ್ನಲ್ಲ, ನೀವು ಅಕ್ಕ ಹೇಳಿದ್ರು ಅಂತ ಅಮ್ಮ, ಕೊಬ್ಬರಿ ಜ್ಯೋತಿ ಆ ತಳಿ ಬಿಟ್ಟು ಹೋಗಿ ನಮ್ಮ ರೆಡಿನೇ ಇಲ್ಲ, ರೆಡಿ ಇಲ್ಲ. ನೀವು ಇವತ್ತು ಯಾರ ಬಾಯಿನಲ್ಲೂ ಹೋಗಿ ಜ್ಯೋತಿ ಕೊಬ್ಬರಿ ಜ್ಯೋತಿ ಅದ್ ಬಿಟ್ರೆ ಬೇರೆ ವೆರೈಟಿ ಯಾವ್ದಾರು ನೀವು ಹೋಗಿ ಬೇರೆ ವೆರೈಟಿ ಕೊಟ್ಟಿದ್ದೀವಿ ನಾವು ಅವ್ರಿಗೆ. ನಿಮ್ಗೆ ಹೇಳ್ತೀನಿ, ಹಿಮಾಲಿನಿ ಕೊಟ್ಟಿದೀವಿ, ಆಮೇಲೆ ಕರಣ್ ಅಂತ ಒಂದು ವೆರೈಟಿ ಕೊಟ್ಟಿದೀವಿ, ಸೂರ್ಯ ಅಂತ ಒಂದು ವೆರೈಟಿ, ಇವೆಲ್ಲ ಖುಷಿಲೇ ಬಂದು ಅಂತ ಕೇಳಕ್ಕಿಲ್ಲ, ಹೆಸರುಗಳು ಅವ್ರಿಗೆ ಜ್ಞಾಪಕ ಬರೋದಿಲ್ಲ ಬರಕ್ಲ ಅಂತ ಅವ್ರೆ ಜಾಸ್ತಿ ಹೇಳಿಲ್ಲ ನಮ್ಮಂತರು, ಹೇಳಿಲ್ಲ. ಹೌದೌದು, ಅದು ಜ್ಯೋತಿ ಇತ್ತಲ್ಲ ಕುಪ್ರಿ ಜ್ಯೋತಿ, ಅದು ಸುಮಾರು ಒಂದು 15-20 ವರ್ಷದ ಕಾಲ ಇಲ್ಲಿ ರಾಜ್ಯಭಾರ ಮಾಡಿ ಏನ್ ಗೊತ್ತಾನೆಯ, ಜ್ಯೋತಿ ಅಂದ್ರೆ ಜ್ಯೋತಿ ಬೆಳಗ್ತೈತೆ, ನಮ್ಮ ಜೀವನ ಬೆಳಗ್ತೈತೆ. ಇನ್ನೊಂದೇನಾಗಿದೆ, ಮೋಸ್ಟ್ಲಿ ಹೆಸರೊಳಗೂ ಜ್ಯೋತಿ ಬೇರೆ ಅಲ್ಲ, ಅದು ಲೇಡೀಸ್ ಹೆಸರಲ್ವಾ, ಹಾಗಾಗಿ ಅದೊಂದು ಇರ್ಬೋದು, ದೀಪ ಬೆಳಗ್ದಂಗಲ್ವಾ. ಈಗ ಈ ಎಲ್ಲ ಕಾರಣದಿಂದ ಸಾಹೇಬ್ರೆ ನಮ್ಗೆಲ್ಲ ಲಾಸ್ ಆಗಿ ಇವತ್ತು ಆಲೂಗಡ್ಡೆ ಬೆಳೆಯೋದು ಬಿಟ್ಟಿದ್ದೀವಿ. ಆದ್ರೆ ಬಿಡಂಗಿಲ್ಲ ಇದ, ಯಾಕೆ ಅಂತ ಅಂದ್ರೆ ಇದಕ್ಕೆ ತನ್ನದೇ ಆದಂತ ಮಹತ್ವ ಇದೆ. ನನಗ್ ಗೊತ್ತಿರೋ ಹಂಗೆ ನಾನು ಆಲೂಗಡ್ಡೆ ಬೆಳೆಯಕ್ಕೆ ಶುರು ಮಾಡಿದಾಗ ಅತಿ ಕಡಿಮೆ ದಿವಸದಲ್ಲಿ ಒಂದು 80-90 ದಿವಸದಲ್ಲಿ ದುಡ್ಡು ತಂದು ಕೊಡ್ತಾ ಇದ್ದ, 3 ತಿಂಗಳಲ್ಲಿ 2.5-3 ತಿಂಗಳಲ್ಲಿ ದುಡ್ಡು ಬರ್ತಾ ಇತ್ತು. ಈಗ ಇವತ್ತು ನಾವು ಏನು ಖರ್ಚು ಮಾಡಿರ್ತೀನೋ 2.5-3 ತಿಂಗಳಿಗೆ ದುಡ್ಡು ಜೋಬಿಗೆ ಬರ್ತಾ ಇತ್ತು, ನಾನು ಖರ್ಚು ಮಾಡೋದು ಬಡ್ಡಿ ಸಮೇತ ಬರ್ತಾ ಇತ್ತು. ಆಲೂಗಡ್ಡೆ ಬೆಳೆದು ಇದು ಒಂದು. ಎರಡನೇನು ಅಂತ ಅಂದ್ರೆ ನಾವು ಮೇ ತಿಂಗಳಲ್ಲೇ ಹಾಕೋದ್ರಿಂದವ ಏನು ಈ ಗೌರಿ ಹಬ್ಬ ಮತ್ತೆ ನಮ್ಮ ಮಳದ ಹಬ್ಬ ದೀಪಾವಳಿ ಹಬ್ಬ ಬರ್ತವೋ ಆ ಟೈಮಿಗೆ ಕರೆಕ್ಟ್ ಆಗಿ ಬಂದ್ಬಿಡೋದು. ದುಡ್ಡು ಹಬ್ಬ ಹೆಂಗ್ ಮಾಡ್ತಾ ಇದ್ದು ಅಂತ ಅಂದ್ರೆ ಇಡೀ ಊರ್ನವರೆಲ್ಲ ತಿರುಗಿ ನೋಡ್ಬೇಕು ಅಂದ್ರೆ ಆ ತರ ಇದ್ದಂತ ಅಂದ್ರೆ ಅಷ್ಟು ಚೆನ್ನಾಗಿ ಆದಾಯ ನೋಡಿ ನನಗೆ. ಅಂದ್ರೆ ಈ ಸರಿ ಆಲೂಗಡ್ಡೆ ಕಿತ್ತವನೇ ಹಬ್ಬದೊಳಗೆ ಅಂತ ಅಂದ್ರೆ ಹಬ್ಬ ಚೆನ್ನಾಗಿ ಮಾಡ್ತಾನೆ. ಆಲೂಗಡ್ಡೆ ಇನ್ನು ಕಿತ್ತಿಲ್ಲ ಅಂತ ಅಂದ್ರೆ ಹಬ್ಬಿಲ್ಲ, ಗೌರಿ ಹಬ್ಬ ಇಲ್ಲ, ಮಳದ ಹಬ್ಬ ಚೆನ್ನಾಗಿ ಮಾಡ್ತಾನೆ. ಮಳದ ಹಬ್ಬ ಕಿಲ್ಲಿಲ್ಲ ಅಂತ ಅಂದ್ರೆ ದೀಪಾವಳಿ ಬಿಡಲ್ಲ, ಹಿಂಗೇನೋ ಒಂದು ಆಯ್ತಾ ಇತ್ತು. ಇಷ್ಟೊಂದು ಇದಿದೆ. ಈಗ ಅದ ಮತ್ತೆ ಪುನರುಜ್ಜೀವನ ಮಾಡ್ಬೇಕು ಎಲ್ಲಾರ್ಗು ಜಾಸ್ತಿ. ಈಗ ಏನ್ ನೀವ್ ಆಗ್ಲೇ ಹೇಳಿದ್ರಲ್ಲ ಹೊಸ ಹೊಸ ತಳಿ ಬಂದವೆ ಅಂತ ಹೇಳ್ಬಿಟ್ಟು ಅದೆಲ್ಲ ಪರಿಚಯ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದೆಂತ ಮೇಳ ಅಂತ. ಹೌದೌದು. ಈಗ ನಾನೇ ಮಾಡಿದೆ, ನಿಮ್ಮಂತ ಜೊತೆ ಮಾತಾಡ್ತಾ ಕುಂತ್ಕೊಂಡಾಗ ಅವ್ರನ್ನ ಕೇಳಿದೆ, ಅಲ್ಲಪ್ಪ ಆಲೂಗೆಡ್ಡೆ ಬೆಳೆಗೆ ಹೆಂಗ್ ಮಾಡ್ಬೇಕು ಏನು, ಈಗ ಇಂತಿಂತ ತಳಿಗಳು ಬಂದವೆಲ್ಲ ಹಳೇದಾಗಿ ಹೋಗಿದೆ, ಅದು ಹೊಸ ತಳಿಗಳು ಪರಿಚಯ ಮಾಡ್ಬೇಕು, ನಾವು ಹೊಸ ತಾಂತ್ರಿಕತೆ ಕೊಡ್ಬೇಕು, ನಿಮ್ಗೆ ನಿಮ್ಮ ಮಣ್ಣಿನ ಬಗ್ಗೆ ಹೇಳ್ಬೇಕು. ನಿಮಗೆ ಕೆಲವೊಂದು ಈಗ ಮತ್ತೆ ನೀವು ಬೇರೆ ಬೇರೆ ಕಡೆ ಹೋಗಿ ನೋಡಿದಾಗ ಆಲೂಗಡ್ಡಲ್ಲೂ ಸಹ ಯಂತ್ರಗಳನ್ನ ಉಪಯೋಗ ಮಾಡ್ತಾ ಇದಾರೆ, ಅವನ್ನೆಲ್ಲ ಹೇಳ್ಕೊಡ್ಬೇಕು ನಿಮ್ಗೆ ಅಂತ ಹೇಳಿದಾಗ, ಸರ್ ಇವೆಲ್ಲ ಏನಾರು ಮಾಡ್ಬೇಕಲ್ಲ ನೀವು ಅಂತ ನನಗೊಂದು ಸೂಚನೆ ಕೊಟ್ರು ಅವರು. ಆಗ ನನ್ಗನ್ನಿಸ್ತು, ಹೌದಲ್ಲ ಏನಾರು ಒಂದು ಮಾಡ್ಬೋದಲ್ಲ ಅಂತ ನಾವು ಅನ್ಕೊಂಡು ನಮ್ಮ ಆಫೀಸರ್ ಜೊತೆ ಚರ್ಚೆ ಮಾಡ್ದೆ. ಹಿಂಗೆ ಎಲ್ಲರ ಜೊತೆ ಕುತ್ಕೊಂಡು ಒಂದು ಹಿಂಗೆ ನಾವೇ ಕುಂತ್ಕೊಂಡು ಜಿಗ್ಲ ಮೇಲೆ ಮಾತಾಡ್ತಿದ್ದೀವಲ್ಲ, ಕುಂತ್ಕೊಂಡು ಚರ್ಚೆ ಮಾಡಿದ್ ಏನ್ ಮಾಡಿದ್ರಪ್ಪ ಮೀಟಿಂಗ್ ಅಲ್ಲಿ ಅಂತ. ಆಗ ಅವರು, ಸರ್ ಏನಾರು ಒಂದ್ ಮೇಳ ಮಾಡ್ಬಿಡೋಣ ಸರ್ ಅಂತ ಅಂದು, ಆಯ್ತು ಒಂದ್ ಮೇಳ ಮಾಡೇ ಬಿಡೋಣ ಅಂತ ಒಂದು ತೀರ್ಮಾನ ಮಾಡುದು ಅವತ್ತು. ಮೇಳ ಮಾಡ್ತಾ ಇದ್ದೀರಾ? ಮೇಳ ಖಂಡಿತವಾಗೂ ಮಾಡ್ತಾ ಇದ್ದೀವಿ. ಈಗ ಯಾವಾಗ ಮಾಡ್ತಾ ಇದ್ದೀರಿ? ಆಮೇಲೆ ನೋಡಿ, ಇದೇ ತಿಂಗಳು 26-27ನೇ ತಾರೀಕು 2 ದಿವಸ ಮಾಡ್ತಾ ಇದ್ದೀವಿ, ಮುಂದಿನ ವಾರದಾಗೆ. ಅಂದ್ರೆ ನನಗೆ ಎಲ್ಲರಿಗೂ ಜ್ಞಾಪಕ ಇರ್ಲಿ ಅಂತ ನಾವೇನ್ ಮಾಡ್ದೋ, ಗಣರಾಜ್ಯೋತ್ಸವ ದಿವಸದೇ ಇಟ್ಟು ಅದನ್ನ ಹಂಗಂತೀರಿ. ಗಣರಾಜ್ಯೋತ್ಸವ ದಿವಸ ಇಟ್ಬಿಟ್ರೆ ಎಲ್ಲರಿಗೂ ಮರ್ಯಾದಿಲ್ಲ. ಎರಡನೇದು ರಜೆ ಇರ್ತದಲ್ಲ, ರಜೆ ಇರ್ತದೆ, ಎಲ್ಲರೂ ಬರ್ಬೋದಲ್ಲ, ಎಲ್ಲರೂ ಬರ್ಬೋದು. ಅದ್ ಎಲ್ಲಿ ಮಾಡ್ತಾ ಅದು ಇನ್ನೂ ಇಂಪಾರ್ಟೆಂಟ್. ನೀವು ಹೇಳಿದ್ರೆ 26-27 2 ದಿನ ಮಾಡ್ತಾ ಇದ್ರಿ, ಎಲ್ಲಿ ಮಾಡ್ತಿದ್ರಿ? ಈಗ ನೋಡಿ, ನಮ್ಮ ಹಾಸನದಲ್ಲಿ ನಿಮ್ಗೂ ಬರೋಕೆಲ್ಲ ಸುಲಭ ಆಗ್ಬೇಕು, ಬಸ್ ಫೆಸಿಲಿಟಿ ಚೆನ್ನಾಗಿರ್ಬೇಕು, ನಮ್ಗೆ ನಮ್ ಜನ ಬರ್ಬೇಕು. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಹಾಸನದ ಹೊಸ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಆ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಹೊಸ ಉದ್ಯಾನವನ ಆಗಿದೆ, ಹಾಸನಾಂಬ ಉದ್ಯಾನವನ ಅಂತ. ಪಾರ್ಕು ಅಲ್ಲೇ ಮಾಡ್ತಾ ಇದ್ವಿ ನಾವು. ಬಸ್ಸಲ್ಲಿ ಇಳಿದ ತಕ್ಷಣ ನೋಡ್ಬೋದು, ಅವರು ಬಸ್ ಕೆಲಸ ಮುಗಿಸ್ಕೊಂಡು ಬಸ್ ಆಯ್ತು ಹೋಯ್ತಾ ಇರ್ಬೋದು. ಬಸ್ ಇಳಿದ ತಕ್ಷಣ
ಇವ್ರು. ಈಗ ನಮ್ಗೇನಾಗಿದೆ, ಈಗ ನಾವ್ ಯಾರು ಕರಿತೀವಿ ಅಂತ ಹೇಳಿ ಬಸ್ ಮೇಲೆ ನೆಪ ಹೇಳ್ತಾರೆ, ಬಸ್ ಬರೋದಿಲ್ಲ ಸರ್, ನಮ್ಗೊಂದು ವೆಹಿಕಲ್ ಕಳಿಸಿ ಅಂತಾರೆ. ಅದಕ್ಕೆ ನಾವು ಅವ್ರು ಕೇಳೋದೇ ಬೇಡ, ನಾವ್ ಹೇಳೋದು ಬೇಡ ಅಂದ್ಬಿಟ್ಟು, ನೋಡ್ರಪ್ಪ ನಾವ್ ಇಲ್ಲೇ ಇಟ್ಟಿದೀವಿ, ನಿಮ್ಗೇನ್ ತೊಂದರೆ ಕೊಡ್ತಾ ಇಲ್ಲ, ಬಂದ್ ನೋಡ್ಕೊಂಡು ಹೋಗಿ ನೀವು. ಸಾಹೇಬ್ರು ಹೇಳ್ತಿರೋದು ಹೆಂಗೆ ಅಂತಂದ್ರೆ, ಹೊಸ ಬಸ್ ಸ್ಟಾಂಡ್ ನಾಗ ಇಳಿರಿ, ಮೇಳ ನೋಡ್ಕೊಳ್ಳಿ, ಅಲ್ಲೇ ಬಸ್ ಮನೆಗೆ ಹೋಗಿ ಅಂತ. ನೀವು ನನಗೆ ಒಂದ್ ಡೌಟ್ ಸಾಹೇಬ್ರೆ, ಏನು ಅಂತ ಅಂದ್ರೆ ಬಸ್ ಸ್ಟ್ಯಾಂಡ್ ಇಂದ ಒತ್ತಿಲೆ ಮಾಡಿದಿರಾ ಅಂತ ಅಂದ್ರೆ ನೀವು ಬರೀ ಮಹಿಳೆಯರಿಗೆ ಮಾಡ್ತಿದ್ದೀರಾ ಅಂತ. ಇಲ್ಲ 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 ಇಲ್ಲ, ಅದಕ್ಕೆ ನಾವು ಬರ್ಬೋದೋ ಬೇಡವಾ ಹೇಳಿ ಸಾಹೇಬ್ರೆ? ಖಂಡಿತ ನಿಮ್ಗೆ ಮುಖ್ಯ ಅದು. ಈಗ ನಾನು ಯಾಕೆ ನೀವು ಅಮ್ಮರು ಅಂತ ಹೇಳಿ ನೀವು ಆ ಕಡೆ ಜಾರಕ್ಕೆ ಬಿಡ್ಬಿಡಿ. ಆಮೇಲೆ ಯಾಕೆ ಅಂತ ಹೇಳಿದ್ರೆ ನಮ್ಮವ್ರದೊಂದು ಬುದ್ಧಿ ಹೆಂಗ್ ಗೊತ್ತಾ, ನಾವು 7 ಗಂಟೆ ಚೆನ್ನಾಗಿ ಕೇಳಿಸ್ಕೊತಾರೆ, ಆಮೇಲೆ ಈ ಕಡೆ 2 ಕಿವಿ ತೂತ ಅಂದಾಗ ಒಂದ್ ಕಡೆ ಬಿಟ್ಟು ಹೋಯ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ವಾರ ಕೇಳಿದ್ರೆ ಮೇಳಕ್ ಬಂದಿದ್ರ ಅಂದ್ರೆ ಅಯ್ಯೋ ಮರ್ತಬಿಟ್ಟೆ ಸಾಹೇಬ್ರೆ ಅಂತಾರೆ. ನಾನು ಯಾಕೆ ಕೇಳಿದೆ ಅಂದ್ರೆ ಸಾಹೇಬ್ರೆ, ನೀವು ಬೇಜಾರು ಮಾಡ್ಕೋಬೇಡಿ, ಈಗೆಲ್ಲ ಹೆಣ್ಮಕ್ಳಿಗೆ ಫ್ರೀ ಅಲ್ವಾ ಬಸ್, ಹಂಗಾಗಿ ಬಸ್ ಸ್ಟ್ಯಾಂಡ್ ಹೊತ್ತಿಲೆ ಮಾಡ್ಬಿಟ್ರೆ ಹೆಣ್ಮಕ್ಳೆಲ್ಲ ಬರಕ್ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಮಾಡಿದ್ರೆ. ಅಲ್ಲ, ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಹೆಣ್ಮಕ್ಳಿಗೆ ನಮ್ಮ ಹೆಣ್ಮಕ್ಳ ಮೂಲಕ ಹೇಳಿಸ್ತಾ ಇದೀವಿ, ನಮ್ಮ ಆಫೀಸರ್ ಮೂಲಕ. ನೀವು ಬರ್ಬೇಕಾದ್ರೆ ನೀವಂತೂ ಫ್ರೀ ಬಂದೇ ಬರ್ತೀರಿ, ನಿಮ್ಮ ಯಜಮಾನ್ರಿಗೆ ಸ್ವಲ್ಪ ಖರ್ಚಾದ್ರೂ ಪರವಾಗಿಲ್ಲ, ಖಂಡಿತ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದೀವಿ ಅವ್ರಿಗೆ. ಯಾಕೆಂದ್ರೆ ಒಬ್ರು ಬಂದ್ರೆ ಇನ್ನೊಬ್ರು ಅಟ್ಲೀಸ್ಟ್ ಖರ್ಚಲ್ವಾ. ಹಿಂದೆ 2 ಜನ ಖರ್ಚು ಮಾಡ್ಕೊಂಡ್ ಬರ್ಬೇಕಿತ್ತು, ಈಗ ಇಲ್ವಲ್ಲ. ಈಗ ಒಬ್ರಿಗೆ ಉಚಿತ, ಒಬ್ರಿಗೆ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಖಚಿತ. ಹಂಗಾಗಿ ಈಗ ಒಂದು ನೋಡ್ಕೊಂಡು ಹೋಗಿ ಅಂತ ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದ್ದೀವಿ. ಆಯ್ತು, ಈಗ ನಾವು ನಮಗೂ ನೀವು ಓಪನ್ ಇಟ್ಟಿದ್ದೀರಾ ಅಂತ ಆಯ್ತು, ನಾವು ಬರ್ತೀವಿ. ಬಂದ ಮೇಲೆ ಅಲ್ಲಿ ಏನೇನ್ ಇರ್ತದೆ ವಿಷಯ, ಅದು ಮುಖ್ಯ. ಹೌದು, ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಈಗ ನಾವ್ ಇಷ್ಟೊಂದು ಹೇಳಿದ್ವಲ್ಲ, ಮತ್ತೆ ಬಂದು ನೋಡ್ಕೊಂಡು ಹೋದ್ರೆ ನಮಗೆ ಬೈಕೊಂಡು ಹೋಗ್ಬಾರ್ದು. ಅವ್ರು ಬಂದಾಗ ಒಂದು ವಿಶೇಷವಾಗಿ ಏನಾರ ಅವ್ರಿಗೆ ಸಿಗ್ಬೇಕು, ನೋಡಕ್ ಸಮಯ ಸಾಕಾಗಲ್ಲ ಅಂತ ಹಂಗೆ. ಅದಕ್ಕೆ ನಾವ್ ಮಾಡಕ್ ಏನ್ ನೋಡ್ತಾ ಇದ್ದೀವಿ, ಈಗ ನಮ್ಮಲ್ಲಿ ಈಗ ಆಲೂಗೆಡ್ಡೆ ಬಿತ್ತನೆ ಬೀಜಗಳು ಬರ್ತಾ ಇದೆಯಲ್ಲ, ಎಲ್ಲಿಂದ ನಮ್ಗೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಕಡೆ ಬರ್ತಾ ಇದೆಯಲ್ಲ, ಅಲ್ಲಿ ಏನ್ ಆಲೂಗೆಡ್ಡೆ ವಿನೂತ್ವನ ಬೆಳಿತಾ ಇದಾರಲ್ಲ, ಅವ್ರನ್ನೇ ಕರೆಸ್ತಾ ಇದ್ದೀವಿ ಇಲ್ಲಿಗೆ. ಅವರು ತಂದು ಅವ್ರು ಏನ್ ಆಲೂಗೆಡ್ಡೆ ಬೆಳೆದಿರ್ತಾರಲ್ಲ ಅದನ್ನೆಲ್ಲ ಇಲ್ಲಿ ತೋರಿಸಿ ಹೋಗ್ಬೇಕು ಅವರು. ಅಂದ್ರೆ ರೈತರನ್ನ ಕರೆಸ್ತಾ ಇದ್ರೋ ಅಥವಾ ತಂತ್ರಜ್ಞಾನ ಕರೆಸ್ತಿರೋ? ರೈತರನ್ನೇ ಕರೆಸ್ತಾ ಇದ್ದೀವಿ. ರೈತರು ತಂತ್ರಜ್ಞಾನ ಬರ್ತಾರೆ ಫಸ್ಟ್. ರೈತರು ಯಾಕೆಂದ್ರೆ ಅವರು ನಮ್ಮ ರೈತರಿಂದ ಆ ರೈತರಿಂದ ಇವ್ರಿಗೆ ಹೇಳಿದ್ರೆ ಸ್ವಲ್ಪ ಮನವರಿಕೆ ಆಗ್ತದೆ. ಯಾಕೋತ್ರ ರೈತರ ಬಾಯಿಂದ ರೈತರ ಬಾಯಿಗೆ ಬಂದ್ರೆ ಚೆನ್ನಾಗಿ ಅದಕ್ಕೆ ಅವನ್ನ ಕರೆಸ್ತಾ ಇದ್ದೀವಿ. ಒಂದು ಮುಖ್ಯವಾಗಿ ನಾವೇನೆಲ್ಲ ಆಲೂಗೆಡ್ಡೆ ಬಿತ್ತನೆ ಬೀಜಗಳಿದೆ, ಆಮೇಲೆ ನಾವು ತಳಿಗಳ ಬಗ್ಗೆ ಮಾತಾಡಿದ್ವಲ್ಲ, ಈಗ ಕುಫ್ರಿ ಜ್ಯೋತಿ ಕಡಿಮೆ ಆಗ್ಬಿಟ್ಟಿದೆ, ಈಗ ಜ್ಯೋತಿ ಅದ್ರ ಬದಲಿಗೆ ಬೇರೆ ವೆರೈಟಿ ಬಂದಿದೆಯಲ್ಲ, ಹಿಮಾಲಿನಿ ಬಂದಿದೆ, ಕುಫ್ರಿ ಹಿಮಾಲಿನಿ ಬಂದಿದೆ, ಕುಫ್ರಿ ಕರಣ್ ಬಂದಿದೆ, ಕುಫ್ರಿ ಚಿಪ್ಸೋನಾ ಬಂದಿದೆ. ಇವೆಲ್ಲ ವೆರೈಟಿಗಳಿದೆಯಲ್ಲ, ಅವನ್ನೆಲ್ಲ ಸ್ವಲ್ಪ ನಾವು ಮನವರಿಕೆ ಮಾಡ್ಕೊಡ್ಬೇಕು. ಅಂದ್ರೆ ಅದನ್ನೆಲ್ಲ ಅಲ್ಲಿ ಪ್ರದರ್ಶನ ಮಾಡ್ತೀವಿ. ಇವೆಲ್ಲ ವೆರೈಟಿಗಳನ್ನ ಪ್ರದರ್ಶನ ಮಾಡಿ, ಜೊತೆಗೆ ಆ ವೆರೈಟಿದು ಮುಖ್ಯ ಲಕ್ಷಣಗಳನ್ನ ಹೇಳ್ತೀವಿ ಅವ್ರಿಗೆ. ಅಂದ್ರೆ ಯಾವಾಗ ಬೆಳಿಬೇಕು, ಯಾವಾಗ ಬೆಳಿಬಾರ್ದು, ಏನ್ ರೋಗ ಬರ್ತದೆ, ಏನ್ ರೋಗ ಬರಕಲ್ಲ, ಅದ್ರದ್ದು ಉಪಯೋಗ ಏನು. ಈಗ ಜ್ಯೋತಿಗೂ ಕುಫ್ರಿ ಜ್ಯೋತಿಗೂ ಕುಫ್ರಿ ಕರಣಕ್ಕೂ ಏನ್ ವ್ಯತ್ಯಾಸ ಇದೆ, ಇದನ್ನ ಬೆಳೆದ್ರೆ ನಿಮ್ಗೆ ಏನ್ ಉಪಯೋಗ ಆಗ್ತದೆ, ಏನ್ ಅಡ್ವಾಂಟೇಜ್ ಆಗ್ತದೆ ಅಂತ ಹೌದು, ಅದನ್ನ ಹೇಳ್ಲಿಕ್ಕೆ ನಾವು ಎಲ್ಲ ಮಳಿಗೆಗಳನ್ನ ಮಾಡ್ತಾ ಇದೀವಿ. ಮಳಿಗೆ ಮಾಡ್ತಾವ್ರಂತೆ, ಮಾಡೇ ಮಾಡ್ತಾರದ ಹಾಕ್ಲೇಬೇಕಲ್ಲ, ಬಂದ್ರೆ ನೋಡಕ್ ಮತ್ತೆ ಬೇಕಂದ್ರೆ 2 ದಿನ ಬೇರೆ ಅಂತೀರಿ. 2 ದಿನ. ಆಮೇಲೆ ಎರಡನೇದು ಜೊತೆಗೆ ವೆರೈಟಿಗಳ ತೋರಿಸೋ ಜೊತೆಗೆ ಇಲಾಖೆ ಜೊತೆಗೆ ನಮ್ಮ ವಿಜ್ಞಾನಿಗಳಿದಾರಲ್ಲ, ಈ ನಮ್ಮ ವಿಶ್ವವಿದ್ಯಾನಿಲಯ ಇದಾರಲ್ಲ, ಅವರು ಸಹ ಬಂದು ಅಲ್ಲಿ ಮಳಿಗೆ ಹಾಕ್ತಾ ಇದಾರೆ. ಅವರು ನಮಗೆ ಮಾಹಿತಿ ಕೊಡ್ತಾರೆ. ಹೌದು, ಅವರು ಮಾಹಿತಿ ಕೊಡ್ತಾರೆ. ಸೋಮನಳ್ಳರು ಬರ್ತಾವ್ರೆ, ಸೋಮನಳ್ಳರು ಬರ್ತಾವ್ರೆ, ಗೊತ್ತಲ್ಲ ಅವರು ಬರ್ತಾವ್ರೆ. ಆ ಟ್ರೂಪ್ ಬರ್ತಾರೆ. ಆಮೇಲೆ ಹಿಂದೊಬ್ರು ಅಮರ್ ಅಂತ ಇದ್ರು, ಅವರು ಬರ್ತಾ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ಒಟ್ಟಾಗಿ ನಮ್ಮ ಬಾಗಲಕೋಟೆಯಿಂದ ಅವ್ರ ತಂಡನೇ ಬರ್ತಾ ಇದೆ ಅಲ್ಲಿ. ಅಂದ್ರೆ ನೀವು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಆಲ್ರೆಡಿ ಅವ್ರು ಒಂದು ತಂಡನೇ ಮಾಡ್ಕೊಂಡಿದ್ದಾರೆ. ಅವರು ಬಂದು ಇಲ್ಲಿ ತಾಲೂಕರ ಜೊತೆಗೆ ಅವರು ವೈಜ್ಞಾನಿಕ ಹೆಂಗ್ ಬೆಳಿಬೇಕು ಅಂತ ಮಾಹಿತಿನೂ ಕೊಡ್ತಾ ಇದ್ದಾರೆ. ನನಗೆ ಒಂದು ಬೇಕಾಗಿರೋದು ಏನ್ ಗೊತ್ತಾ ಸಾಹೇಬ್ರೆ, ಈಗ ನನ್ನ ಅನುಭವದಲ್ಲಿ ಈ ಆಲೂಗಡ್ಡೆ ಬೆಳೆಯೋದು ಯಾಕೆ ಕಡಿಮೆ ಆಯ್ತು ಅಂತ ಅಂದ್ರೆ, ಒಂದು ಭೂಮಿ ಹದ ಮಾಡೋದ್ರಲ್ಲಿ ನಾವು ಸೋತಿದ್ವಿ. ಆಯ್ತಾ, ಈಗ ಮೊದಲೆಲ್ಲ ಚೆನ್ನಾಗಿ ಮಣ್ಣು ಪಣ್ಣು ಹೊಡ್ಕತ್ತಾ ಇದ್ದು, ಕೊಟ್ಟಿಗೆ ಗೊಬ್ಬರ ಹೊಡ್ಕತ್ತಾ ಇದ್ದು, ಈಗ ಅದು ಕಾಣಿಸ್ತಾ ಇಲ್ಲ. ಅದು ಕಾಣಿಸ್ತಾನೆ ಏನಾಗುತ್ತೆ ಅಂದ್ರೆ, ಸುಮ್ನೆ ಈಗ ಹೋಗೋದು ತಂದ್ಬಿಡೋದು, ಹಾಕ್ಬಿಡೋದು ಮಾಡ್ತೀವಿ. ಆಯ್ತಾ, ಇದು ಒಂದು. ಎರಡನೇದು, ನೀವು ಅವಾಗ ಅವಾಗ ಹೇಳ್ತಾ ಇರ್ತೀರಿ, ಇದು ಕಟ್ ಮಾಡೋದೇ ಸ್ವಲ್ಪ ತೊಂದರೆ ಇರೋದು ಅಂತ. ಕಟ್ ಮಾಡೋದ್ರಿಂದ ಈ ರೋಗ ರುಜಿನಗಳು ಜಾಸ್ತಿ ಬರ್ತವೆ. ನೀವು ಕಟ್ ಮಾಡ್ದಾನೆ ಹಂಗೆ ಉಂಡೆಗೆಡ್ಡೆ ಹಾಕಿದ್ರೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇದು ಎರಡನೇದು. ಆಮೇಲೆ ಈಗ ನೀವ್ ಇನ್ನೊಂದ್ ದಿವಸ ನನಗೆ ಹೇಳಿದ್ ನೆನಪು, ಈಗ ಅರೆ ಹೊಡ್ಕೊಂಡ್ ಹಾಕೋದು ಎಲ್ಲ ಹಳೆದಾಗ್ಬಿಡ್ತು, ಈಗ ಪಟ ಮಾಡ್ಕೊಂಡ್ ಹಾಕ್ಬೇಕು ಅಂತ. ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಹೇಳ್ಬಿಟ್ರೆ ಅದು ಸ್ವಲ್ಪ ಚೆನ್ನಾಗ್ ಆಗ್ಬೋದು, ಜಾಸ್ತಿ ಜನ ಬೆಳಿಬಹುದು ಅಂತ ನಾನು ಅನ್ಕೋತೀನಿ. ಈಗ ನಾವೇನ್ ಮಾಡ್ತಾ ಇದೀವಿ, ನೀವ್ ಹೇಳ್ದಂಗೆ ಒಳ್ಳೆ ಚೆನ್ನಾಗಿ ಹೇಳಿದ್ರಿ ನೀವು. ನಾನ್ ನಿಮ್ಗೆ ಅನಿಸ್ತದೆ ನೀವ್ ಹೇಳಿದ್ ಮರ್ಯಾದೆ ಇಲ್ಲ, ನೀವು ಇನ್ನೊಂದು ಗೊತ್ತಾ, ನೀನು ನೆನ್ಪಿಸಿದ್ ಒಳ್ಳೇದಾಯ್ತು. ಈಗ ಪಟ
ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಿ ಸಾಹೇಬ್ರೆ. ಅದೇ ಈಗ ನಾನು ಹಿಂದೆ ಯಾವಾಗ್ಲೂ ಒಂದ್ಸಲ ಹೇಳಿದ್ದೆ ಅವ್ರಿಗೆ, ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರೆ ನೋಡಿ ಅಣ್ಣರು. ಅಂದ್ರೆ ಪೂರ್ಣ ಮಾಡ್ತಿಲ್ಲ. ಹಣೆ ಏನ್ ಗೊತ್ತಾ, ಹಣೆ ಅಂದ್ರೆ ಜ್ಞಾನ, ಜ್ಞಾನದ ಹಣೆ. ನನ್ಗೆ ಈಗ ಬಹಳ ಖುಷಿ ಆಯ್ತದ ಕೇಳ್ಬಿಟ್ಟು ಅದನ್ನ. ನಾನು ಹೇಳ್ತಾರೆ ನನಗೆ ಜ್ಞಾಪಕ ಮಾಡಿ ಹೇಳ್ತಾವ್ರೆ. ಅಂದ್ರೆ ಸಾಹೇಬ್ರು ಏನ್ ಗೊತ್ತಾ, ನೀವುಗಳು ನಮ್ಮಂತ 4 ಜನಕ್ಕೆ ಜಾಸ್ತಿ ಒತ್ತು ಹೇಳಿ ಅಂತ. ಈಗೇನಾಗಿದೆ, ಅಣ್ಣರು ಹೇಳ್ದಂಗೆ ನಾವು ಆಲೂಗೆಡ್ಡೆ ಕುಯ್ದು ಹಾಕೋದ್ರಿಂದ ಈ ಏನಾದ್ರು ನಮ್ಮ ವೆದರ್ ಕಂಡೀಷನ್ ಚೇಂಜ್ ಆಗ್ಬಿಟ್ರೆ ಕೊಳ್ತೋಗ್ಬಿಡ್ತದೆ, ಊಟದೇ ಇಲ್ಲ. ನಾವು 20,000 ಬೀಜ ಕೊಟ್ಟು ದಂಡ ಹಾಕಿರ್ತೀವಲ್ಲ, ವೇಸ್ಟ್ ಆಗ್ಬಿಡ್ತದೆ. ಅದಕ್ಕೆ ರೈತರು ಎದುರುತ್ತಾ ಇದಾರೆ. ಅದಕ್ಕೆ ಉಂಡೆ ಗೆಡ್ಡೆ ಹಾಕೋದು ಬಹಳ ಮುಖ್ಯ. ಅಲ್ಲ ಸಾಹೇಬ್ರೆ, ಉಂಡೆ ಹಾಕಿದ್ರೆ ಹೆಂಗ್ ಬೆಳೀತದೆ? ಉಂಡೆ ಹಾಕಿದ್ರೆ ಏನಾಗ್ತದೆ, ಕರ್ಗದಿಲ್ಲ ಅದು. ಆಮೇಲೆ ಅಕಸ್ಮಾತ್ ಭೂಮಿಲಿ ಏನಾದ್ರು ಟೆಂಪರೇಚರ್ ಅಥವಾ ವಾತಾವರಣದ ಟೆಂಪರೇಚರ್ ಏರುಪೇರು ಆದ್ರೂ ಕರ್ಗದಿಲ್ಲ ಅದು. ಉಷ್ಣಾಂಶ ವ್ಯತ್ಯಾಸ ಒಂದಲ್ಲ ಒಂದ್ ಕಣ್ಣು ಹುಡ್ತದ ಅದು. ಅಂತ ಅಂದ್ರೆ ಅದನ್ನ ರಕ್ಷಣೆ ಮಾಡಕ್ಕೆ ಅದ್ರ ಸಿಪ್ಪೆ ಸಿಪ್ಪೆಯಲ್ಲಿ ಪದ್ರ. ಆಮೇಲೆ ಹೊರಗಡೆಯಿಂದ ಏನಾದ್ರು ಹುಳ ಉಪ್ಟೆ ಅಥವಾ ಫಂಗಸ್ ಇನ್ಫೆಕ್ಷನ್ ಆಗೋದಿಲ್ಲ ಗೆಡ್ಡೆಗೆ. ಬೇರೆ ಕಟ್ ಮಾಡಾಕ್ತಿವಲ್ಲ, ಅಲ್ಲೇನಾಗ್ತದೆ, ಆ ಗಡ್ಡೆಗೆ ಹುಳ ಉಪ್ಟ ಅಥವಾ ಫಂಗಸ್ ಬೇಗ ಇನ್ಫೆಕ್ಷನ್ ಆಗ್ಬಿಡ್ತದೆ. ಅಂದ್ರೆ ನಾವು ಓಪನ್ ಮಾಡಿರ್ತೀವಲ್ಲ, ಅದ್ರ ಒಳಗೆ ಸೇರ್ಕತ್ತೆ, ಅದು ಬೇಗ ಕರ್ಗೋಗ್ತದೆ. ಅದಕ್ಕೆ ನಾವ್ ಏನ್ ಮಾಡ್ತದೆ, ಎಲ್ಲರಿಗೂ ಈಗ ಆದಷ್ಟು ಉಂಡೆ ಒಂದ್ 100 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಉಂಡೆ ಬೀಜ ತಗೊಂಡೋಗಿ ಹಾಕಿ ನೀವು. ಉಂಡೆ ಗೆಡ್ಡೆ ಹಾಕಿ. ಹೌದು, ಉಂಡೆ ಗಡ್ಡೆ ಹಾಕಿ ಬಹಳ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಇದೀವಿ. ಒಂದು ಉಂಡೆ ಗಡ್ಡೆ ಹಾಕೋದು. ಎರಡನೇದು ಈಗಾಗಲೇ ಹೇಳ್ದಂಗೆ ನಾವು ಈಗ ನೋಡಿ, ನಮ್ಮ ಯುವಕರು ಹಳ್ಳಿಗಳದವ್ರಲ್ಲ, ಅವ್ರು ಏನ್ ಮಾಡ್ತಾರೆ, ಶುಂಠಿ ಬೆಳಿಬೇಕು ಅಂದ್ರೆ ಒಳ್ಳೆ 1 ತಿಂಗಳು ಮುಂಚೆನೆ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಎಲ್ಲ ಅದೇ ಮಾಡ್ಕೊತಾರೆ. ನಮ್ಮ ಆಲೂಗೆಡ್ಡೆಗೆ ಯಾರು ಮಾಡೋದಿಲ್ಲ. ಕೇಳಿದ್ವು ಹಿಂದೆ ರಾಗಿ ಬಿತ್ತಂಗ್ ಮಾಡ್ಬಿಟ್ಟು ನಾವು ಮರ್ತು ಬಿಟ್ಟು ಆಲೂಗೆಡ್ಡೆನು ರಾಗಿ ಬಿತ್ತಂಗ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವೀಗ. ಹಂಗಾಗಿ ಸೊ ಅದಕ್ಕೆ ನಾವ್ ಈಗ ಏನ್ ಮಾಡ್ಬೇಕು, ಆ ಟೈಮಿಗೆ ಕರೆಕ್ಟ್ ಆಗಿ 1 15 ದಿವಸ ಮುಂಚೆ ಒಳ್ಳೆ ಕೊಟ್ಟಿಗೆ ಗೊಬ್ಬರ ಹಾಕ, ಸ್ವಲ್ಪನಾದ್ರೂ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು, ಮಣ್ಣು ಹಾಕ್ಬೇಕು, ಅದನ್ನ ಬಿತ್ತನೆ ಮಾಡಿ ರೆಡಿ ಇಟ್ಕೋಬೇಕು. ಯಾವಾಗ ಮಳೆ 1 ಮಳೆ 2 ಮಳೆ ಬಿತ್ತ ತಕ್ಷಣ ಒಳ್ಳೆ ಬೀಜ ತಂದು ಬಿತ್ತನೆ ಮಾಡ್ಬಿಡುವ. ಅಂದ್ರೆ ನೀವ್ ಹೇಳಿದ್ರು ಮುಂಗಾರಿಗೆ ಯಾವಾಗ ಮಾಡ್ಬೇಕು ಅವಾಗ ಹೇಳ್ತಾ ಇದ್ರಿ, ಕರೆಕ್ಟ್ ಮಾಡ್ಬೇಕು ಅದನ್ನ. ಅದಾದ್ಮೇಲೆ ಈಗ ಪಟ ಮಾಡೋದು ಅಂತ ಹೇಳಿದ್ರಲ್ಲ, ಈಗ ಏನಾಗಿದೆ, ಪಟ ಮಾಡಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡುವಾಗ್ಲೇ ದೊಡ್ಡ ನೇಗಿಲ್ನಲ್ಲಿ ಉತ್ಬಿಟ್ಟು ಕರೆಕ್ಟ್ ಬಿತ್ತನೆ ಮಾಡ್ಬಿಟ್ರೆ ಬುಡುಕ್ ಸಮೇತ ಇನ್ ಮುಂದಕ್ಕೆ ಮಣ್ಣು ಕೊಡೋದು ತಪ್ಪುತ್ತದೆ, ಆಮೇಲೆ ನೀರ್ನು ಚೆನ್ನಾಗಿ ಕೊಡ್ಬೋದು, ಆಮೇಲೆ ಕರಗೋದು ತಪ್ಪಿಸ್ಬೋದು. ಇವ್ರು ಹೇಳೋದು ಆಳವಾಗಿ ಉಳುಮೆ ಮಾಡ್ಕೊಡ್ಬೇಕು ಅದನ್ನ. ಎರಡನೇದು, ಅದಕ್ಕೆ ಈಗ ಏನಾಗಿದೆ, ಈಗ ನಾವು ಶ್ರಮ ಬೀಳದೇ ಬೇಕಾಗಿಲ್ಲ, ಅಥವಾ ಮಿಷಿನ್ಗಳು ಬಂದ್ಬಿಟ್ಟವ. ಈಗ ಅದನ್ನ ತೋರ್ಸಕ್ ಹೋಗ್ತಾ ಇದೀವಿ ನಾವೀಗ. ಮಿಷಿನ್ ಈಗ ತೊಂದ್ರೆ ಏನು ಅಂತ ಅಂದ್ರೆ, ಹಿಂದೆ ಆಲೂಗಡ್ಡೆ ಹಾಕ್ತೀನಿ ಅಂತ ಅಂದ್ರೆ 20 ಜನ ಬರೋರು, ಕೀಳ್ತೀನಿ ಅಂತ ಅಂದ್ರೆ 30 ಜನ ಬರೋರು. ಈಗ ಎಲ್ತರ ನಾವು ಬರೋದಿಲ್ಲ, ಜನ ಬರೋದಿಲ್ಲ. ಅದಕ್ಕೆ ನಾವು ಹಳ್ಳಿಗೆ ಹೋದಾಗ ಎಲ್ಲರೂ ಹೇಳ್ತಾ ಇರ್ತಾರೆ, ಸರ್ ಕೆಲ್ಸಕ್ಕೆ ಜನ ಸಿಗೋದಿಲ್ಲ. ಅದಕ್ಕೆ ನಾವೇ ಅಟ್ಲೀಸ್ಟ್ ಈಗ ಮಾಡರ್ನೈಸ್ ಆಗ್ಬೇಕು ನಾವು. ಈಗ ಅಳಬ್ರಿದ್ದಂಗೆ ಆಗೋದಿಲ್ಲ. ಈಗ ನೀವ್ ಹೇಳೋದು ನಾವೊಂಚೂರು ಬೆಳವಣಿಗೆ ಆಗಿ ತಾಂತ್ರಿಕತೆ ಅಳವಡಿಸ್ಕೊಳ್ಳೇಬೇಕೀಗ, ನಾವು ಉಳ್ಕೊಳಕ್ ಆಗೋದಿಲ್ಲ. ನಾವು ಸಾಹೇಬ್ರು ಹೇಳ್ತಾರೋ ತಾಂತ್ರಿಕತೆ ಅಳವಡಿಸ್ಕೊಳ್ಳಿ ಅಂತ. ಹೌದು, ಅದಕ್ಕೋಸ್ಕರ ಈಗ ಉಳ್ಮೆ ಮಾಡೋದಕ್ಕೆ ಹೆಂಗೆ ನೇಗ್ಲುಗಳಿದೆಯೋ ಅದೇ ರೀತಿ ಬಿತ್ತನೆ ಮಾಡೋಕ್ಕೂ ಸಹ ನೇಗ್ಲುಗಳು ಬಂದವೆ. ಅದು ಟ್ರ್ಯಾಕ್ಟರ್, ಅದೇ ನಸ್ಕೊಳ್ಳಲ್ಲ, ಟ್ರ್ಯಾಕ್ಟರ್ ಮೌಂಟೆಡ್. ನೀವು ಟ್ರ್ಯಾಕ್ಟರ್ ಅಲ್ಲೇ ಮಿಷಿನ್ ಹಾಕೊಂಡು ಹೋಯ್ತಾ ಇದ್ರೆ ಹಿಂದೆಗಡೆ ಬಿತ್ತನೆ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಅದ್ರೊಳಗೆ ನಾವು ಆಲ್ಗಡೆ ತುಂಬಬೇಕಾ ಸಾಹೇಬ್ರೆ? ತುಂಬಬೇಕು. ಬಿತ್ತನೆ ಬೀಜ ಮೇಲ್ಗಡೆ ಹಾಕಿದ್ರೆ ಆಟೋಮೆಟಿಕ್ ಬಿತ್ತನೆ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಅಂದ್ರೆ ನಾವೀಗ ಕೈಯಲ್ಲಿ ಹೆಂಗೆ ಊತಾ ಇದ್ವಿ, ಅದೇ ತರ ಮಿಷಿನ್ ಅಲ್ಲಿ ಹಾಕೊಂಡು ಹೋಗ್ತಾ ಇರ್ತದೆ. ಅದು ಹಾಕೋಗೇನು ವಿಶೇಷವಾಗಿ ಏನ್ ಮಾಡ್ತದ, ಅದು ಬೆಡ್ ಮಾಡಿ ಕೆಳಗಡೆ ಕರೆಕ್ಟ್ ಸೇರಿಸ್ತದ ಅದು ಮಣ್ಣಿಗೆ. ಅವಾಗ ಮಣ್ಣಿಗೆ ಸೇರ್ಸೋದ್ರಿಂದ ಮುಂದೆ ಉಳುಮೆ ಮಾಡೋದು ಮತ್ತೆ ಮಣ್ಣು ಕೊಡೋದು ಎಲ್ಲ ತಪ್ಪುತ್ತದೆ. ಕಳೆ ಬಂದಾಗ ಏನ್ ಮಾಡಬೇಕು, ಕೈಲಿ ಕಿತ್ಕೊಳ್ಳೋದು ಆಗೋದಿಲ್ಲ, ಅದು ಅಂತ ಕಳೆ ಏನ್ ಬರೋದಿಲ್ಲ. ಆಮೇಲೆ ಇದು 45 ಒಂದು 2 ತಿಂಗಳು ಬೆಳೆ ಆಗಿರೋದ್ರಿಂದ 2 ಸರಿ ಕಳೆ ತೆಗೆದ್ರೆ ಸಾಕು. ಹೌದು, ಪದ ಕಳೆ ತೆಗಿಬೇಕು ಮಾಡ್ಬೇಕು ಅಂತ ಏನಿಲ್ಲ. ಈಗ ಅಣ್ಣಯ್ಯ, ನಾನ್ ಅನ್ಕೊಳ್ಳೋದು ಸಾಹೇಬ್ರು ಆಗ್ಲಿಂದ ಬರೀ ಮೇಳ ಮಾಡ್ತಾ ಇದ್ದೀವಿ, ಆಲೂಗೆಡ್ಡೆ ಅಂತಾನೆ ಅವ್ರೆ. ಈಗ ಸಾಹೇಬ್ರೆ, ನೀವು ಇನ್ನೊಂದ್ಸಲ ನನಗೆ ಕರೆಕ್ಟ್ ಆಗಿ ಹೇಳಿ, ಯಾವತ್ತು ಎಲ್ಲಿ ಎಷ್ಟು ದಿನ ನಡೀತದ ಮೇಳ ಅಂತವ, ಶಂಕರಣ್ಣ ಎಷ್ಟೊತ್ತಿಗೆ ಬರ್ಬೇಕು ಅಂತ ಕರೆಕ್ಟ್ ಆಗಿ ಹೇಳ್ಬೇಕು. ಹೌದು. ಈಗ ನೋಡಿ, ನೀವು ಆದಷ್ಟು ಬೆಳಗ್ಗೆನೆ ಬಂದ್ಬಿಡಿ. ಯಾಕೆಂದ್ರೆ ಸಾಯಂಕಾಲ ಆದಂಗ ನಿಮಗೆ ಬೇರೆ ಕಡೆ ಜ್ಞಾನ ಹೇಳಿಬಹುದು. ಹಂಗಲ್ಲ ಸಾಹೇಬ್ರೆ, ಹೇಳ್ಬಿಡಿ. ಅಲ್ಲ, ಮೊದಲು ನಿಮಗೆ ಯಾವಾಗ ಬರ್ಬೇಕು ಅಂತ ಹೇಳ್ಬಿಡ್ತೀನಿ. ಯಾಕಂದ್ರೆ ಅದು ಜ್ಞಾಪಕ ಇಟ್ಕೊಬಿಡಿ. ನೀವು ಬೆಳಗ್ಗೆ ಸಮಯದಲ್ಲೇ ಬನ್ನಿ. ಎರಡನೇದು, ನೀವೇನ್ ಮಾಡ್ಬೇಕಲ್ಲಿ, 26, 27ನೇ ತಾರೀಕು ಗೊತ್ತಾಯ್ತಲ್ಲ, ನಾನು ಹೇಳಿದ್ದಲ್ಲ, ಇದೇ ತಿಂಗಳು ನಾವು ನಿಮಗೆ ಜ್ಞಾಪಕ ಬೇಕು ಅಂತ ಹೇಳಿದ್ರೆ ಗಣರಾಜ್ಯೋತ್ಸವ. ಇಡೀ ಟಿವಿಲೆಲ್ಲ ಗಣರಾಜ್ಯೋತ್ಸವ ಅಂತ ಬರ್ತಾ ಇರ್ತದೆ. ಅವತ್ತು ಪ್ರಧಾನಮಂತ್ರಿ ಅವರು ಭಾಷಣ ಮಾಡ್ತಾ ಇರ್ತಾರೆ, ರಾಷ್ಟ್ರಪತಿ ಅವರು ಭಾಷಣ ಮಾಡ್ತಾರೆ, ಆಮೇಲೆ ಪೆರೇಡ್ ಆಗ್ತವೆ, ನಮ್ಮ ದೆಹಲಿನಲ್ಲಿ ಪೆರೇಡ್ ಆಗ್ತವೆ, ಅದೆಲ್ಲ ಟಿವಿಲಿ ಬರ್ತದೆ ಗಣರಾಜ್ಯೋತ್ಸವ ದಿನ. ನೀವು ಅದೆಲ್ಲ ನೆನಪು ಮಾಡ್ಬೇಡಿ, ಇವ್ರಿಗೆ ಮತ್ತೆ ಬಾವುಟ ಹಾರಿಸ್ತೀನಿ ಅಂತ ಹೋಗ್ಬಿಡ್ತಾರೆ. ಮಾತ್ರ ಮಾಡಕ್ ಹೋಗ್ಬೇಡಿ. ನಾನ್ ಕೇಳೋದು ಅಣೆ ಹೇಳ್ತಿರೋದು ಸರಿ. ನಾನು
ಯಾವತ್ತು ಎಷ್ಟು ಗಂಟೆಗೆ ಬರ್ಬೇಕು ಅದನ್ನ ಈಗ 26ನೇ ತಾರೀಕು 10 ಗಂಟೆ ಮೇಲೆ ಯಾವಾಗ್ಲಾದ್ರೂ ಬನ್ನಿ ಅಣ್ಣಯ್ಯ. ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಐತೆ, ಅಲ್ಲೇ ಬಸ್ ಇಳ್ಕೊಂಡು ಅಲ್ಲೇ ಪಕ್ಕ. 27ನೇ ತಾರೀಕು ರಾತ್ರಿ ತನಕ ಇರ್ತೀವಿ ನಾವು. ಇರ್ತದೆ ಅಂದ್ರೆ 2 ದಿನ ಐತೆ. 2 ದಿವಸ ಪೂರ್ತಿ 2 ದಿವಸ. ಯಾಕೆಂದ್ರೆ ನಾವು ನಮ್ಮ ಎಕ್ಸ್ಪೆಕ್ಟೇಷನ್ ಎಲ್ಲಾ ರೈತರುಗಳು ಬಂದು ನೋಡ್ಲಿ ಅಂತ, ಎಲ್ಲಾ ಆಲೂಗಡ್ಡೆ ಬೆಳೆಗಾರರು ಅದು ಬೆಳಿದೆ ಹೋಗ್ಲಿ, ಬಂದು ನೋಡ್ಬೇಕು. ಅಂದ್ರೆ ಈಗ ತಂತ್ರಜ್ಞಾನ ಬಾರಿ ಬದಲಾವಣೆ ಆಗಿದೆ. ಹಿಂದಂಗೆ ತಂದ್ಬಿಟ್ಟು ಕಟ್ ಮಾಡೋದು, ಅರೆ ಹೊಡಿಯೋದು, ಪಡಿಯೋದು ಅವೆಲ್ಲ ಇಲ್ಲ. ಈಗ ಅವೆಲ್ಲ ತೋರಿಸ್ತಿರಲ್ವಾ, ಮಿಷಿನ್ ಬಿತ್ತನೆ ಮಾಡೋ ಮಿಷಿನ್, ಕಟಾವ್ ಮಾಡೋ ಮಿಷಿನ್, ಹಾರ್ವೆಸ್ಟಿಂಗ್ ಮಿಷಿನ್, ಸ್ಪ್ರೇಯಿಂಗ್ ಮಿಷಿನ್ಗಳು ಎಲ್ಲಾನು ತೋರಿಸ್ಬಿಡ್ತೀವಿ ನಾವು. ಇವ್ರು ಟಿವಿ ಪರದೆ ಹಾಕಿರ್ತಾರ, ಟಿವಿ ಪದೇನು ಹಾಕಿರ್ತೀವಿ. ಆದ್ರೆ ಒಂದ್ ಜ್ಞಾಪಕ ಏನೋ ಕುಣಿಯಕ್ ಬರೋದಿಲ್ಲ ಅಲ್ಲಿ ಓನ್ಲಿ ಮಿಷಿನ್ಗಳು ಬರ್ತಾ ಇರ್ತಾರೆ. ಅಂದ್ರೆ ನಾನ್ ಕೇಳೋದು, ನೀವ್ ಹೆಂಗೆ ಅರೆ ಹೊಡಿತೀರಿ, ಹೆಂಗ್ ಬೀಜ ತೋರಿಸ್ತೀವಿ ಅದ್ರಲ್ಲಿ, ಅವೆಲ್ಲ ತೋರಿಸ್ತೀವಿ. ಇವ್ರು ಹೇಳೋದು, ಸಾಹೇಬ್ರು ಹೇಳ್ತಾ ಇರೋದು ಹೆಂಗೆ ಅಂತಂದ್ರೆ, ಈಗ ಅವರು ಟಿವಿನಾಗೆ ತೋರಿಸ್ತಾರೆ, ಅದನ್ನ ನಾವು ಕಲ್ತ್ಕೋಬಹುದು ಅನ್ನೋದು ಹೇಳ್ತಾರೆ. ಅಂದ್ರೆ ಎಲ್ಲ ರೈತರು ಬರ್ಲಿ ಅಂತ, ಎಲ್ಲ ರೈತರು ಬರ್ಲಿ, ದಯಮಾಡಿ ಎಲ್ಲರೂ ಬರ್ಬೇಕು. ಈಗ ಏನಾಗ್ತದೆ ನೋಡಿ, ಮುಖ್ಯವಾಗಿ ಹೇಳ್ಬಿಡ್ತೀನಿ, ಎಲ್ಲ ಬಿತ್ತನೆ ಕಂಪ್ನಿಗಳು ಬರ್ತಾರೆ, ಆಲೂಗೆಡ್ಡೆ ಉತ್ಪಾದನೆ ಮಾಡೋರು ಬರ್ತಾರೆ, ಆಮೇಲೆ ಇನ್ಪುಟ್ಸ್ ಕಂಪ್ನಿಗಳೆಲ್ಲ ನಿಮ್ಗೆ ಔಷಧಿ ತಯಾರು ಮಾಡ್ತಾರಲ್ಲ ಅವರೆಲ್ಲ ಬರ್ತಾರೆ. ಔಷಧಿ ತಯಾರು ಮಾಡೋರು, ಗೊಬ್ಬರ ತಯಾರು ಮಾಡೋ ಎಲ್ಲ ಕಂಪ್ನಿಗಳು ಬರ್ತಾರೆ. ಅವ್ರು ಹೇಳ್ತಾರೆ ಹೆಂಗಂತಂದ್ರೆ, ನಾವೀಗ ಬಿತ್ತೆ ಮಾಡಿ ಸುಮ್ಮನೆ ಕೈ ಕೂತ್ಕೊಳ್ಳಂಗ್ ಇಲ್ಲ, ಅದಕ್ಕೆ ನಾವು ಏನ್ ಗೊಬ್ಬರ ಹಾಕ್ಬೇಕು, ಪ್ರತಿಯೊಂದು ಆಲೂಗಡ್ಡೆ ಬೀಜ ತರೋದ್ರಿಂದ ಹಿಡಿದು ಮಾರ್ಕೆಟಿಗೆ ತಗೊಂಡೋಗಿ ಮಾರೋವರೆಗೂ ಏನೇನ್ ಬೇಕು ಎಲ್ಲವ ಸಾಹೇಬ್ರೆ. ಅಷ್ಟೇ ಅಲ್ದೇನೆ ವಿಚಾರ ಆಯ್ತಾ, ಆಲೂಗಡ್ಡೆಲಿ ಏನೇನ್ ಮಾಡ್ಬೋದು, ಬೇಯಿಸ್ಕೊಂಡ್ ತಿನ್ಬೋದಾ, ಸುಟ್ಕೊಂಡ್ ತಿನ್ಬೋದಾ, ಪಲ್ಯ ಮಾಡ್ಬೋದಾ, ಸಾರು ಮಾಡ್ಬೋದಾ, ಚಿಪ್ಸ್ ಮಾಡ್ಬೋದಾ, ಹೊಸ ಏನ್ ಬಂದವ ಎಲ್ಲಾನು ಅದನ್ನು ಮಾಡ್ತಾರಂತ. ಹೇಳ್ತಿರೋದು ಅದನ್ನ ಹೇಳ್ತಾರೆ, ಮೌಲ್ಯವರ್ಧನೆ ಅಂತ. ಮೌಲ್ಯವರ್ಧನೆ ಮಾಡ್ಸಕ್ಕೂ ಸಹ ಕಂಪ್ನಿಗಳು ಬರ್ತವೆ. ನಮ್ಮ ಆಲೂಗಡ್ಡೆ ತಗೊಂಡು ಏನೆಲ್ಲ ಉತ್ಪನ್ನಗಳನ್ನ ಮಾಡ್ತಾರಲ್ಲ, ಆ ಉತ್ಪನ್ನ ಮಾಡೋ ಕಂಪ್ನಿಗಳು ಸಹ ಬರ್ತಾರಲ್ಲ. ಒಟ್ಟಾರೆಯಾಗಿ ಆಲೂಗೆಡ್ಡೆ ಬೆಳೆದಿಂದ ಹಿಡಿದು ತಿನ್ನೋದ್ರಿಗೆ ಎಲ್ಲಾನು ತೋರ್ಸಕ್ಕೆ ಪ್ಲಾನ್ ಮಾಡಿ. ಅಂದ್ರೆ ನಾನು ಹೆಂಗ್ ಉಳುಮೆ ಮಾಡಕ್ ಶುರು ಮಾಡ್ತೀನಿ, ಅಲ್ಲಿಂದ ಶುರುವಾಗಿ ಹೆಂಗ್ ತಿಂತೀನಿ, ಹೊಟ್ಟೆ ಒಳಗೆ ಹೆಂಗ್ ಹೋಗ್ತದೆ ಅಲ್ಲಿ ಅವ್ರಿಗೆ ತೋರ್ಸಕ್ ಪ್ಲಾನ್ ಮಾಡ್ತಾ ಇದ್ದೀವಿ. ಈಗ ಇದು ರಾಜ್ಯ ಮಟ್ಟದ ಮೇಳ ಆಗಿರೋದ್ರಿಂದ ಸಾಹೇಬ್ರೆ, ಏನ್ ಬರೀ ಹಾಸನದರ್ಗೆಯೋ ಇಲ್ಲ ಬೇರೆ ಬೇರೆ ಕಡೆ? ಇಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲರೂ ಬರಕ್ ನಾವು ಇದ್ ಮಾಡ್ತಾ ಇದೀವಿ. ಅಂದ್ರೆ ಈಗ ನಮ್ ರಾಜ್ಯದಲ್ಲಿ ಹಾಸನ ಮಾತ್ರ ಮುಖ್ಯವಾಗಿ ಬೆಳೆಯುವಂತದ್ದು, ಜೊತೆಗೆ ಹಾಸನ ಜಿಲ್ಲೆ ಜೊತೆಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಬೆಳಿತಾವ್ರೆ, ಇತ್ತೀಚೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳಿತಾವ್ರೆ, ಈ ಧಾರವಾಡ ಕಡೆ ಸ್ವಲ್ಪ ಬೆಳಿತಾರೆ, ಬೆಳಗಾಮಲ್ಲಿ ಬೆಳಿತಾರೆ, ಆಮೇಲೆ ಬೇಸಿಗೆ ಅಂದ್ರೆ ಈ ಕಾಲದಲ್ಲಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಬೆಳಿತಾರೆ. ಅವರೆಲ್ಲ ಬೆಳೆಗಾರನು ಸಹ ನಾವು ಕರ್ಸ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಅಂದ್ರೆ ಇವ್ರು ಹೇಳ್ತಿರೋದಣ್ಣಯ್ಯ, ರಾಜ್ಯದವ್ರು ಎಲ್ರು ಬರ್ಲಿ ಅಂತ ಹೇಳ್ತಾರೆ, ಎಲ್ರು ಬರ್ಬೋದು ಅಂದ್ರೆ ಅಷ್ಟು ವ್ಯವಸ್ಥೆನೂ ಮಾಡ್ತಾವ್ರೆ. ಮಾಡ್ತಾ ಇದೀವಿ. ಯಾಕೆಂದ್ರೆ ಈ ದೊಡ್ಡ ಮಟ್ಟದ ಮಾಡಿದಾಗ ನಾವ್ ಎಲ್ಲಾ ದೊಡ್ಡ ದೊಡ್ಡ ಕಂಪ್ನಿ ಅವ್ರನ್ನ, ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನ ಕರೆಸಿದಾಗ ಅವ್ರೆಲ್ಲರೂ ಬಂದು ನೋಡ್ಕೊಂಡ್ರೆ ಅವ್ರಿಗೂ ಖುಷಿ ಆಗ್ತದೆ. ಅಂದ್ರೆ ನೀವು 2 ದಿನ ಸಾಕಾಯ್ತದೆ ಅಂತೀರಾ ಎಲ್ರಿಗೂ ಹೇಳಕ್ಕೆ? 2 ದಿನ ಸಾಕಾಗ್ತದೆ ಅಂತ ಮಾಡ್ತಾ ಇದೀವಿ. ಇದು ಆಮೇಲೆ ಇನ್ನೊಂದು, ನಾವು ಫಸ್ಟ್ ಟೈಮ್ ಮಾಡ್ತಾ ಇದೀವಲ್ಲ, ನಮಗೂ ಅದ್ರದ್ದು ಗೊತ್ತಿಲ್ಲ. ಅಂದ್ರೆ ಆಲೂಗೆಡ್ಡೆ ಮೇಲೆ ಇಡೀ ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ, ಫಸ್ಟ್ ಟೈಮ್ ನಾವು ಮಾಡ್ತಾ ಇದೀವಿ. ಆಗ್ಲೇ ಹೇಳ್ತಾ ಇದ್ದ, ನಮ್ಮ ಹಾಸನದಾಗೆ ಮೊದಲನೇ ಬಾರಿ ರಾಜ್ಯ ಮಟ್ಟದ ಅದೇನಾಗ್ತದೆ ನಾವು. ಆಮೇಲೆ ಏನು ಅಂತ ಅಂದ್ರೆ, ಈಗ ನೀವು ಕಾರ್ಯಕ್ರಮ ಮಾಡೋದು ಬೇರೆ ಅಲ್ಲ, ನಾವು ಮಾಡೋದು ಬೇರೆ ಅಲ್ಲ, ಆಯ್ತಾ? ನೀವು ಮಾಡ್ತಾ ಇದಾರೆ ಅಂತ ಅಂದ್ರೆ ನಾವು ಮಾಡ್ತಾ ಇರಂಗೆ, ನಿಮ್ಗೆ ಏನ್ ಸಪೋರ್ಟ್ ಬೇಕು ಎಲ್ಲಾದ್ನೂ ಬೇಕಾದ್ರೆ ನಾನು ಶಂಕರಣ್ಣು 3 ದಿವಸ ಮುಂಚಿತವಾಗಿ ಬರ್ತೀವಿ. ಈಗ ಇನ್ನೊಂದ್ ಏನ್ ಗೊತ್ತಾ ಸಾಹೇಬ್ರೆ, ಹಣ ಹೇಳ್ದೆ ಒಂಥರ ಅದು ಲಕ್ಷ್ಮಣ ರೇಖೆ ಇದ್ದಂಗೆ, ಅವ್ನ್ ಮಾಡ್ದನ್ನ ನಾನ್ ಮಾಡ್ತೀನಿ ಅಂದ್ರೆ ಕೆಲಸ. ನಿಮ್ ಸಪೋರ್ಟ್ ಅದೆಂದಲೇ ಕೈ ಹಾಕಿರೋದ್ ನಾವು. ನಿಮ್ ಸಪೋರ್ಟ್ ಇದ್ರೆ ಖಂಡಿತ ಕೈ ಹಾಕಿ ಆಗ್ತಿರ್ಲಿಲ್ಲ. ಇನ್ನೊಂದ್ ತಿಳ್ಕೊಳ್ಳಿ, ಈಗ ಹಣಯ ಕೈ ಹಾಕ್ತಾ ನಾನ್ ಕೈ ಹಾಕ್ತೆ ನೀವಿದ್ದೀರಿ ಅಂತಂದ್ರೆ ನಮ್ ರೈತರ ಸುಮ್ನೆ ಇರಕ್ಕಲ್ಲ, ಎಲ್ರು ಕೈ ಹಾಕಿ ಬರ್ಲೇಬೇಕು, ಕೈ ಹಾಕ್ಲೇಬೇಕು, ಮಾಡ್ಬೇಕು ನಾವು ಅವ್ರನ್ನ. ಜೊತೆಗೆ ಏನ್ ಗೊತ್ತಾ, ಈಗ ಮುಂಗಾರು ಇನ್ನೇನು ಮುಗ್ದೋಯ್ತು, ಹಿಂಗಾರಲ್ಲಿ ಇದೀವಿ, ಈಗ ಚಳಿಗಾಲದಾಗೂ ನಾವು ಆಲೂಗಡ್ಡೆ ಹಾಸನದಾಗ ಬೆಳಿಬಹುದು ಅಂತ ನೀವು ತೋರಿಸ್ಕೊಡ್ತೀವಿ. ಅದು ನಮ್ಮ ರೈತರಿಗೆ ಬೇಕಾಗಿ ಚಳಿಗಾಲದಲ್ಲೂ ಬೆಳಿಬಹುದು, ಮಳೆಗಾಲದಲ್ಲೂ ಬೆಳಿಬಹುದು, ಬೇಸಿಗೆಲ್ಲೂ ಬೆಳಿಬಹುದು, ಎಲ್ಲ ಕಾಲದಲ್ಲೂ ಬೆಳಿಬಹುದು. ಒಟ್ಟಿಗೆ ಏನು ಅಂತ ಅಂದ್ರೆ ಶಂಕರಣ್ಣ, ಆಲೂಗಡ್ಡೆ ಒಂದು ವೈಭವ ಏನಿತ್ತು ಹಾಸನ ಜಿಲ್ಲೆದು, ಅದು ಮತ್ತೆ ಮರುಕಳಿಸ ಹಂಗೆ ಮಾಡ್ಬೇಕು ಅನ್ನೋದು ಸಾಹೇಬ್ರದ್ದು ಒಂದು ಉದ್ದೇಶ. ಅದ್ ಇಟ್ಕೊಂಡು ಒಂದ್ ಒಳ್ಳೆ ಕೆಲಸಕ್ಕೆ ಕೈ ಹಾಕವ್ರೆ. ಇನ್ನೊಂದೇನ್ ಗೊತ್ತಾಣಯ್ಯ, ಸಾಹೇಬ್ರ ಕನಸೈತಲ್ಲ, ಆ ಕನಸಿಗೆ ನಾವ್ ಒಂಚೂರು ಕೈ ಹಾಕನ, ಸಾಕಾರ ಮಾಡಕ್ಕೆ. ಈಗ ಇಷ್ಟೆಲ್ಲ ಮಾಡಿ ಇದ್ ಮಾಡ್ತಿದ್ರಿ ಅಂತ ಅಂದ್ರೆ ಸ್ವಲ್ಪ ತಾಕತ್ತಾಗಿರ್ಬೇಕು ಸಾಹೇಬ್ರೆ. ಇವತ್ತು ನಮ್ಮೂರಿಗೆ ಬಂದಿದ್ರ ನೀವು, ನಮ್ಗೊಂಥರ ಹಬ್ಬಿದ್ದಂಗೆ ಚಿಲ್ಕವ್ರೆ ಸಾರು ಮಾಡ್ಸಿದೀನಿ, ಮುದ್ದೆ ಮಾಡ್ಸಿದೀನಿ, ಊಟ ಮಾಡ್ಕೊಂಡು ನೀವು ಹೋಗ್ಬೇಕು. ಇವತ್ತು ಹಂಗೆ ಹೋಗಂಗಿಲ್ಲ. ನೀವು ಈಗ ಜಗದಿಲ್ ಕೂತಿದ್ರಲ್ಲ, ಜಗದಿದ ಒಳಗ್ ಬನ್ನಿ, ಅಲ್ಲೊಂಚೂರು ಒಳಗಡೆ ಇನ್ನೊಂದು ಚಾಪೆ ಹಾಕ ಕೇಳು, ಅಲ್ಲಿ ಕೂತ್ಕೊಂಡು ನಾನು ಸಾಹೇಬ್ರು ನೀನು ಒಟ್ಟಿಗೆ ಬಿಸಿ ಬಿಸಿ ಮುದ್ದೆ, ಚಿಲ್ಕ ಒಳಗೆ ಸಾರು, ಒಂಚೂರು ಬೆಣ್ಣೆ ಒಂಚೂರು ಕೊಟ್ಬಿಡಿ ನಮ್ಗೆ. ಬೆಣ್ಣೆನೂ ಐತೆ, ಮತ್ತೆ ನಮ್ಮ ಹೆಸರು ಕಾಳಿಂದು ಪಾಯಸನೂ ಮಾಡ್ಸಿದೆ. ಅಯ್ಯೋ ಬನ್ನಿ ಸಮಯ ಒಂಥರ ಹಬ್ಬಿದ್ದಂಗೆ ಇದೆ, ಮೇಳ ಇದ್ದಂಗೆ. ನೀವು ಬಂದ್ರೆ ಹಬ್ಬ. ಆಯ್ತು ಆಯ್ತು ಆಯ್ತು. ಇದುವರೆಗೆ ಅರಳಿಕಟ್ಟೆ
ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಡಾಕ್ಟರ್ HR ಯೋಗೇಶ್.